ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಸ್ನೇಹಿತ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಗ್ರಾಮಸ್ಥರೇ, ತಾಯಂದಿರೇ, ನಮ್ಮ ಎರಡೂ ಶಾಲೆಯ ಸರ್ವ ಸಿಬ್ಬಂದಿಯೇ, STMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರೇ ಹಾಗೂ ನನ್ನೆಲ್ಲ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಈ ಶಾಲೆಯಲ್ಲಿ ಸೇವಿಸಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಬಳಗವೇ, ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಭಾಳ ಮಾತುಗಾರಲ್ಲ, ಹೌದಾ? ಕೆಲಸಗಾರ, ಕೆಲಸಗಳ ಕನಸುಗಾರ, ಕನಸುಗಳ ನನಸುಗಾರ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಅದನ್ನು ಕನಸು ಕಾಣ್ತಿದ್ದೆ, ಅದು ಎಷ್ಟಾಗಲಿ ತಡವಾಗ್ತಿದ್ದು. ನಮ್ಮ ಕೆಲಸಗಳು ಸ್ವಲ್ಪ ತಡ, ಯಾಕಂದ್ರೆ ಇರೋದೇ ನಾವು ಲೇಟ್ ಸ್ವಲ್ಪ, ಆದರೆ ಅದನ್ನು ಪರಿಪೂರ್ಣ ಮಾಡ್ತಿದ್ವಿ. ಸುಮ್ಮನೆ 90%, 99 ಅಲ್ಲ, 100ಕ್ಕೆ 100 ಪರಿಪೂರ್ಣವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸ್ವಭಾವ ನಮ್ಮದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಗ್ರಾಮದ ಎಲ್ಲರ ಪ್ರೀತಿ ಜೊತೆಗೆ ನಮ್ಮಲ್ಲಿ ಹಳೆಯ ಏನು ಶಿಕ್ಷಕ ಸ್ನೇಹ ಬಳಗ ಅಂತಲೇ ಹೇಳ್ತೀನಿ ಅಲ್ಲ, ಅವರ ಮಾತುಗಳನ್ನು ಕೇಳಿದ ಮೇಲೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಕೊನೆಗೆ ನನಗೆ ಒಂದು 17 ವರ್ಷ, ಸುಮಾರು 18 ವರ್ಷಗಳ ಸೇವೆ ಸಾರ್ಥಕ ಆಯ್ತೇನಪ್ಪ ಅಂತಕ್ಕಂಥ ಒಂದು ಮನೋಭಾವನೆ ಬಂತು. ಗೊತ್ತಾಯ್ತಾ? ಯಾಕಂದರೆ ಯಾರು ಕದಿಯಲಾಗದ ಒಂದು ಆಸ್ತಿ ಅಂದರೆ ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಗೌರವ. ಅದಕ್ಕೆ ನಾನು ಯಾವಾಗಲೂ ಶಾಗೋಟಿ ಸರ್ ಹೇಳಿದ್ರಲ್ಲ, ಮಹೇಶ್ ಸರ್ ಅನ್ನಲ್ಲನ್ನ ಎಡ್ಡೋಣಿ ಮಹೇಶ್ ಸರ್ ಅಂತಲೇ ಅಂತಾರೆ ಎಲ್ಲ ಕಡೆ. ಗೊತ್ತಾಯ್ತು? ಬರೀ ನಮ್ಮ ತಾಲೂಕು ಜಿಲ್ಲೆ ಅಲ್ಲ, ಯಾವುದೇ ಉತ್ಪ್ರೇಕ್ಷೆ ಎಲ್ಲ ಸೇವ್ ಮಾಡ್ಕೊಂಡಿರೋದು ಹಂಗೆ ಎಡ್ಡೋಣಿ ಮಹೇಶ್ ಸರ್. ಅಂದರೆ ಈ ಗ್ರಾಮ ಎಲ್ಲವನ್ನ ನನಗೆ ಕೊಟ್ಟಿದೆ. ನಾನಿನ್ನೂ ಸಾಕಷ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಇತ್ತು, ಆದರೆ ಅನ್ನದ ಋಣ ಮುಗಿದು ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲವನ್ನ ಈ ಒಂದು ಗ್ರಾಮ ನನಗೆ ಕೊಟ್ಟಿದೆ. ಇನ್ನು ನನ್ನ ವೃತ್ತಿಯ ಬಗ್ಗೆ ನಾನು ಮಾತಾಡೋದಾದರೆ, ಮೊದಲು ನನ್ನ ವೃತ್ತಿ ಪ್ರಾರಂಭವಾಗಿದ್ದು ಸಹ ನಾ ಈ ಎಡ್ಡೋಡಿ ಗ್ರಾಮದಲ್ಲೇ. ಎಲ್ಲರೂ ಹೇಳಿದ್ದಾರೆ 2007ರಿಂದ ಆಶ್ರಮ ಶಾಲೆಯಲ್ಲಿ ನನ್ನ ವೃತ್ತಿ ಪ್ರಾರಂಭವಾಯಿತು. ಅದು ವಸತಿ ಶಾಲೆ ಆಗಿದ್ದರಿಂದ ವೃತ್ತಿಯ ಜೊತೆಗೆ ನನ್ನ ವಾಸ್ತವ್ಯನೂ ಸಹ ಇದೇ ಗ್ರಾಮದಲ್ಲಿ ಆಯಿತು. ಹಾಗಾಗಿ ಎಲ್ಲ ಒಂದು ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಆಶ್ರಮ ಶಾಲೆ ನಿಜವಾಗಲೂ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ. ನಾವೇನು ಅನ್ಕೊಂತೀವಲ್ಲ ಅದನ್ನು ಕಲಿಸೋದಕ್ಕೆ, ನಾವು ಕಲಿಯೋದಕ್ಕೆ ಉತ್ತಮ ಸ್ನೇಹಿತರನ್ನು ನೀಡಿರ್ತಕ್ಕಂಥ ಶಾಲೆ ಅಂತ ಯಾವುದಪ್ಪ ಅಂತಂದ್ರೆ ಅದು ಆಶ್ರಮ ಶಾಲೆ. ಗೊತ್ತಾಯ್ತಾ? ನಾನು ಈ ರೀತಿ ವ್ಯಕ್ತಿ ರೂಪುಗೊಳ್ಳೋದಕ್ಕೆ ಕಾರಣನೇ ಆಶ್ರಮ ಶಾಲೆ. ಜೊತೆಗೆ ಅದರ ನನಗೆ ಜೊತೆಯಾಗಿರ್ತಕ್ಕಂಥವರು ಮಾರ್ಗದರ್ಶಕರು ಹಾಗೂ ಬಹಳ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕರು. ಅವರು ಸಹ ಪರಶುರಾಮ್ ಸರ್, ಅವರು 18/7/2007ರಲ್ಲಿ ಆ ಶಾಲೆಗೆ ಜಾಯಿನ್ ಆದರು. ನಾನು 24/7/2007ರಲ್ಲಿ ಜಾಯಿನ್. ನನಗೆ ಅವ್ರಿಗೆ 6 ದಿನ ಡಿಫ್ರೆನ್ಸ್. ಜೊತೆಗೆ ಆ ಶಾಲೆಯಲ್ಲಿ ನಮ್ಮಿಬ್ಬರ ಜೊತೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಮತಿ ರೇಣುಕಾ ಗುಳೇದ್ ಮೇಡಮ್ ಅವರು ಇರ್ಬೋದು, ರಾಮನಗೌಡ್ ಸರ್ ಇರ್ಬೋದು, ಸಂಕ್ನೂರ್ ಸರ್ ಇರ್ಬೋದು, ಸುಮಾರು 5 ಜನ ಶಿಕ್ಷಕರು ನಾವು ಭಾಳ ಅದ್ಭುತವಾಗಿ ಮಾಡಿದ್ವಿ ಶಾಲೆಯನ್ನು. ಯಾಕಂದರೆ 2007ರಲ್ಲಿ ಈಗಿನ ಪರಿಸ್ಥಿತಿ ಬೇರೆ, 2007ರಲ್ಲಿ ಬೇರೆ. ಯಾರ ಸಂಪರ್ಕ ಇಲ್ಲ, ಪರಿಚಯ ಇಲ್ಲ. ಹೆಚ್ಚು ಕಮ್ಮಿ 2-3 ವರ್ಷ ಎಡ್ಡೋಣಿಯವರು ನನಗೆ ಪರಿಚಯನಿಲ್ಲ. ನಾನು ಆಶ್ರಮ ಶಾಲೆ ವಾಸ್ತವ ಅಲ್ಲೇ ಮಕ್ಕಳೊಂದಿಗೆ ಊರಿಗೆ ಹೋದರೆ ತಿಂಗಳಿಗೊಂದ್ಸರಿ ಹೋಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು. ಆದರೆ ಮಕ್ಕಳೊಂದಿಗೆ ಬಹಳಷ್ಟು ಬೆರೆಯೋದಕ್ಕೆ ಅವಕಾಶ ಸಿಕ್ತು. ಎಲ್ಲರ ಶಿಕ್ಷಕರ ಸಹಕಾರ, ಊರಿನವರ ಸಹಕಾರ, ವಿಶೇಷವಾಗಿ ನಾನು ಹೇಳ್ತೀನಲ್ಲ ಪರಶುರಾಮ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಒಳ್ಳೆಯ ಶಿಕ್ಷಣವನ್ನು ನೀಡಿದ್ವಿ. 2007ರಲ್ಲಿ ನಾವು ಅಲ್ಲಿ 4-5ನೇ ತರಗತಿ ಮಕ್ಕಳಿಗೆ ಸೆಮಿನಾರ್ ಮಾಡ್ತಕ್ಕಂಥದ್ದು, ರಸಪ್ರಶ್ನೆ ಕಾರ್ಯಕ್ರಮ, 3 ದಿನಗಳ ಗಟ್ಟಲೆ ಪ್ರವಾಸವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಕ್ಕಂಥದ್ದು, ಮುರಾರ್ಜಿಗಳಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ನಮ್ಮದು ಮೊದಲನೇ ವರ್ಷನೇ 5 ಮಕ್ಕಳು ಅಲ್ಲಿ ನಮ್ಮ ಶಾಲೆಯಿಂದ ಆಯ್ಕೆ ಆದರು. ಅದು ಇನ್ನೂ ಮುಂದುವರಿತಾ ಇದೆ. ಕಾರಣ ಇಷ್ಟೇ, ನಮ್ಮ ಶಾಲೆಯ ಮಕ್ಕಳು 7-8 ಆದಾಗ ಸ್ವಲ್ಪ ಏನಾಗ್ತಿತ್ತು, ಸ್ವಲ್ಪ ತೊಂದರೆ ಆಗ್ತಿತ್ತು ಶಿಕ್ಷಣಕ್ಕೆ. ಹಾಗಾಗಿ ಮುರಾರ್ಜಿಗೆ ಹೋಗಿರ್ತಕ್ಕಂಥ ಮಕ್ಕಳು ಭಾಳ ಅದ್ಭುತವಾಗಿ ಚೆನ್ನಾಗಿ ಓದ್ತಾ ಇದ್ದಾರೆ. ಎಲ್ಲ ಕಡೆನೂ ತಾಳ್ಕೇರಿ ಮತ್ತು ವೈರಾವಂಕಲ್ಕುಂಟ, ಬಳ್ಳವಟಿಗೆ, ಮುರಾರ್ಜಿಯಲ್ಲಿ ಎಡ್ಡೋಣಿಯರು ಅಂದ್ರೆ ಸಾಕು ಅವರಿಗೆ, ಅಷ್ಟೇನೋ ಒಂದು ಅಭಿಮಾನ. ಈ ತಾಳ್ಕೇರಿ ನಮ್ಮ ಹುಡುಗರು ಫೋನ್ ಮಾಡಿದಾಗ ಹೇಳ್ತಾರೆ, ನಿಮ್ಮದೇ ಒಂದು ಸಂಘ ಮಾಡಿಬಿಟ್ರಿ ತಾಳ್ಕೇರಿ ಮುರಾರ್ಜಿಗೆ ಅಂತಿರ್ತಾರೆ. ಅಷ್ಟು ಒಂದು ಮಕ್ಕಳು ಎಲ್ಲ ಕಡೆ, ಪ್ರತಿಯೊಂದು ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಕನಿಷ್ಠ 5ರಿಂದ 10 ಮಕ್ಕಳು ನಮ್ಮ ಗ್ರಾಮದವರಿದ್ದಾರೆ, ಒಳ್ಳೆಯ ಶಿಕ್ಷಣವನ್ನು ಪಡಿತಾರೆ. ಈ ರೀತಿ ಎಡ್ಡೋಣಿ ಶಾಲೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಒಂದು ಸೇವೆ
ಅಲ್ಲಿ ನಾನು ಹನುಮಂತನ ಒಂದು ಸೇವೆಯನ್ನು ಸಹ ಇಲ್ಲಿ ಸ್ಮರಿಸಬೇಕು. ಬಹಳ ನಿಷ್ಕಲ್ಮಶ ಪ್ರಾಮಾಣಿಕ ವ್ಯಕ್ತಿಯಲ್ಲಿ ಆಶ್ರಮ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಯಾಕಂದರೆ ಬೇರೆ ಬೇರೆ ಹಳ್ಳಿಗಳ ಮಕ್ಕಳು ಅಲ್ಲಿ ಬರ್ತಾಯಿದ್ರು. 1ರಿಂದ 5ನೇ ತರಗತಿ ಮಕ್ಕಳು, ವಸತಿ ಶಾಲೆ. ಅವನು ತಾಯಿ ಅಣ್ಣನಂತೆ ಎಲ್ಲರ ಅಣ್ಣ ಅಂತ ಕರಿತಿದ್ರು ಅವನನ್ನು. ಅಷ್ಟು ಚೆನ್ನಾಗಿ ಅವನನ್ನು ನೋಡ್ಕೊತಿದ್ದ. ದೈವ ಅವನನ್ನು ಸ್ವಲ್ಪ ಬೇಗ ಕರ್ಕೊಂತು ಅವರ ಮಕ್ಕಳಿಗೆ ದೇವರು ಒಳ್ಳೆಯ ಒಂದು ಭವಿಷ್ಯವನ್ನು ಕಲ್ಪಿಸಿಕೊಡ್ಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀನಿ. ಈ ರೀತಿ 2007ರಿಂದ 13ರವರೆಗೆ ನಮ್ಮ ಒಂದು ವೃತ್ತಿ ಆಶ್ರಮ ಶಾಲೆಯಲ್ಲಿ ನಡೀತು. 2013ರಲ್ಲಿ ಏನಾಯಿತು, ನಮ್ಮ ಪ್ರಶಾಂತ್ ಸರ್ BSc B.Ed ನಮಗಿನ್ನು ಎಲ್ಲದರಲ್ಲೂ ಮುಂದೆ ಅವರು, ನಾವು ಅವ್ರ ಹಿಂದೆ ಎಲ್ಲ ಮುಗಿಸ್ಕೊಂಬಿಟ್ರು. ಹೈಸ್ಕೂಲಿಗೆ ಪ್ರಮೋಷನ್ ಕೊಡೋಕೆ ಹೋದಾಗ ನೀವು ನಮ್ಮ ಇಲಾಖೆಯಲ್ಲಿ ಇಲ್ಲ, ಅದು ಸಮಾಜ ಕಲ್ಯಾಣ ಇಲಾಖೆ, ನಿಮ್ಮನ್ನು ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದರು. ಆಗ ಅಯ್ಯಪ್ಪ ಸರ್ ಆಗಲೇ ಹೇಳಿದ್ರಲ್ಲ, ಅಯ್ಯಪ್ಪ ಸರ್ ಅವರನ್ನು ಕರ್ಕೊಂಡು ಹೋಗಿ ಏನೇನೋ ಮತ್ತೆ BO ಸರ್ ಕಡೆ ಇದು ಮಾಡಿ, ಇಲ್ಲ ಸರ್ ನಮ್ಮ ಮಾತೃ ಇಲಾಖೆ ನಮ್ಮದು ಶಿಕ್ಷಣ ಇಲಾಖೆ, ಅಲ್ಲಿ ಯಾರು ಏನು ಕಾಯಂ ಶಿಕ್ಷಕರಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡಿದ್ರಪ್ಪ ಅಂದರೆ ನಮ್ಮನ್ನು ಅಲ್ಲಿಗೆ ನಿಯೋಜನೆ ಕೊಟ್ಟಿದ್ದರು. 2013ರಲ್ಲಿ ಏನು ಮಾಡಿದ್ವಪ್ಪ ಅಂತಂದರೆ ನಾನು ಮತ್ತು ಪರಶುರಾಮ್ ಸರ್ ಇಬ್ಬರು ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದ್ವಿ. ವರ್ಗಾವಣೆ ಕ್ಲೋಸ್ ಆಯಿತು. ಮತ್ತು BO ಅವರ ಒಂದು ಸಹಾಯದಲ್ಲಿ ಮತ್ತು ಅಯ್ಯಪ್ಪ ಸರ್ ಅವರ ಸಹಾಯದಲ್ಲಿ ಏನು ಮಾಡಿದ್ವಿ, ನಾವು ಈ ಶಾಲೆಗೆ ವರ್ಗಾವಣೆ ಮಾಡ್ಕೊತ ಬಂದ್ವಿ. ಎಲ್ಲ ಆದೇಶ ಆಯಿತು. ಸುಮಾರು 15 ದಿನ ತಿಂಗಳುಗಟ್ಟಲೆ ನಾವು ಎಲ್ಲರೂ ಅಡ್ಡಾಡಿದ್ರು. ಕೊನೆಗೆ ಲಾಸ್ಟ್ಗೆ ಏನಂದ್ರೆ ಅವರು, ಆಯ್ತಪ್ಪ ಅಲ್ಲಿ ಎಡ್ಡೋಣಿಲಿ ಆಲ್ರೆಡಿ 4 ಜನ ಇದ್ದಾರೆ, ನಿಮ್ಮನ್ನು ಒಬ್ಬರನ್ನ ಗಾಣದಾಳಿಗೆ ಕೊಡ್ತೀವಿ, ಒಬ್ಬರನ್ನು ತಾಳ್ಕೇರಿಗೆ ಕೊಡ್ತೀವಿ ಅಂದರು. ನಾವು ಅಯ್ಯಪ್ಪ ಸರ್ ಕಡೆ ಹೇಳಿದಾಗ ಅಯ್ಯಪ್ಪ ಸರ್ ಮತ್ತು ZP ಶಾಣಗೌಡ್ ಸರ್ ಅನ್ಸುತ್ತೆ ಬಂದು ಅವ್ರು ಜಗಳನ ಮಾಡಿದ್ರು. ಅವರು ನಮ್ಮ ಗ್ರಾಮದ ಶಿಕ್ಷಕರು, ನಮ್ಮ ಗ್ರಾಮದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ನಮ್ಮಲ್ಲೇ ಕೊಡಬೇಕಂತ ಹೇಳಿದಾಗ ಇಲ್ಲಿ ಕೊಟ್ಟರು. ಹಾಗಾಗಿ ಅವರ ಒಂದು ಏನು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊತಿದ್ದೀನಿ. ಹಾಗಾಗಿ 2007ರಿಂದ 13ಕ್ಕೆ ನಾವು ಈ ಕಡೆ ಶಾಲೆಗೆ ಬಂದ್ವಿ. ಇಲ್ಲಿ ಸಹ ಮುಂಚೆ ನಮ್ಮನ್ನು ಜಾಯಿನ್ ಮಾಡ್ಕೊಂಡಿರ್ತಕ್ಕಂಥವ್ರು ಜಗದೀಶ್ ಸರ್ ಮುಖ್ಯ ಗುರುಗಳಾಗಿದ್ದರು, ನಿಂಗರಾಜ್ ಸರ್ ಇದ್ದರು, ಮತ್ತು ಮರ್ದನ್ ಅಲಿ ಸರ್ ಇದ್ದರು, ಮತ್ತು ನಂದಿನಿ ಮೇಡಮ್ ಅವರಿದ್ದರು. 4 ಜನ ಶಿಕ್ಷಕರ ಸೇವೆಯನ್ನು ಮಾಡ್ತಾಯಿದ್ರು. ನಾವು ಇಬ್ಬರು, ಪರಶುರಾಮ್ ಸರ್ ಮತ್ತು ನಾವು, ಒಟ್ಟು 6 ಜನ ಆದ್ವಿ. ನಾನು ಆ್ಯಕ್ಚುಲಿ ಅಲ್ಲಿ 3-4 ಅಷ್ಟೇ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದಾಗ ನನಗೆ ಅನಿವಾರ್ಯವಾಗಿ ನಲಿಕಲಿ ಕೊಟ್ಟರು. ನಿಂಗರಾಜ್ ಇಂಗ್ಲೀಷು, ಪರಶು ಮ್ಯಾಥ್ಸು ಸೈನ್ಸ್ ಆಗಿರೋದ್ರಿಂದ ನನಗೆ ನಲಿಕಲಿ ಕೊಟ್ಟರು. ನಂದಿನಿ ಮೇಡಮ್ ಅವ್ರು ಮಾಡ್ತಾಯಿದ್ರು, ನಲಿಕಲಿ ಕೊಟ್ಟರು. ಇದೇ ರೂಮಲ್ಲಿ ಮಾಡ್ತಾಯಿದ್ರು ಮೇಡಮ್ ಅವರು. ನಲಿಕಲಿ ಕೊಟ್ಟಾಗ 2 ಭಾಗ ಮಾಡಬೇಕಲ್ಲ ಸರ್, ಅಂದರೆ ನಾನು ಭಾಳ ಪರಿಚಯ ಇರಲಿಲ್ಲ ಊರಲ್ಲಿ. ಈಗ ಉದಾಹರಣೆಗೆ ಈ ಮಾದೇವಿ, ಸಂಗೀತ, ಮಲ್ಲಮ್ಮ ಇವರೆಲ್ಲ ನಂದಿನಿ ಮೇಡಮ್ ಅವರು ಶಿಷ್ಯರವರು. ನನ್ನೊಂದಿಗೆ ಬರಲಿಲ್ಲ ಅವ್ರು ನಮ್ಮ ಕ್ಲಾಸಿಗೆ, ಅಂದರೆ ಇನ್ನೂ ಅಷ್ಟು ಪರಿಚಯ ಇರಲಿಲ್ಲಲ್ಲ. ಆ ರೀತಿಗೆಲ್ಲ PUC ಏನು ಫಸ್ಟ್ ಇಯರ್ ಡಿಗ್ರಿಗೆ ಏನೋ ಇದ್ದಾರೆ ಅನಿಸುತ್ತೆ, ಭಾಳ ಚೆನ್ನಾಗಿ ಓದ್ತಾಯಿದ್ರು. ನಂತರ ಏನಾಯಿತು, ಮೇಡಮ್ ಅವರು ರಜೆ ಹಾಕ್ಕೊಂಡಾಗ ಅನಿವಾರ್ಯವಾಗಿ ನಾನು ಮತ್ತು ನಿಂಗರಾಜ್ ಸರ್ ಒಳ್ಳೆ ಒಂದು ಮಕ್ಕಳಿಗೆ ಪಾಠ ಮಾಡೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು, ಒಟ್ಟು ಅವ್ರ ದಿನ ಶಾಲೆಗೆ ಬರುವಂತಹ ಮಾಡಿದ್ವಿ. ಭಾಳ ಚೆನ್ನಾಗಿ ಕಲಿತರು. ಅದರ ಪರಿಣಾಮ ಏನಾಯ್ತಪ್ಪ ಅಂತಂದರೆ 2014ರಲ್ಲಿ ಕೇವಲ 1ನೇ ತರಗತಿಗೆ 55 ಮಕ್ಕಳು ದಾಖಲಾದರು ನಮ್ಮ ಶಾಲೆಗೆ. ಗೊತ್ತಾಯ್ತಾ? ಅದೀಗ ಪ್ರೆಸೆಂಟಿಗೆ 2nd PUC ಮಾಡ್ತಾ ಇದ್ದಾರೆ ಆ ಮಕ್ಕಳು, 55 ಮಕ್ಕಳು. ಅವರು ನನಗೆಲ್ಲವನ್ನು ಕಲಿಸೋಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಬ್ಯಾಚ್ ಅಂದರೆ ಅದು ಈ ರೂಮಲ್ಲಿ ಹಾಕ್ಕೊತಿದ್ದೆ ನಾನು. 1ನೇ ಕ್ಲಾಸ್ 55 ಮಕ್ಕಳು ಒಳಗೆ ಹೋಗೋಕೆ ಅವಕಾಶ ಇಲ್ಲ. ನಾವು ಒಂದಿನ ಊರಿಗೆ ಹೋದ್ರೆ ನಮ್ಮ ಜಗೀಶ್ ಸರ್ಗೆ, ಪರಶುರಾಮ್ ಸರ್ಗೆ ಕೇಳ್ತಿದ್ರು, ನಮ್ಮ ಸರ್ ಎಲ್ಲಿ ಹೋಗ್ಯಾರ್ರಿ ಅಂತೇಳಿ. ಸೋಮವಾರ ಮತ್ತು ಅಲ್ಲಿಂದ ಬೆಳಗ್ಗೆ 5ಕ್ಕೆ ಎದ್ದು 10 ಗಂಟೆಗೆ ಹಾಜರಾಗ್ತಿದ್ದು ನಾನು. ಗೊತ್ತಾಯ್ತಾ? ಹಂಗೆ ಎಲ್ಲವನ್ನು ಕಲಿಯೋದಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಬ್ಯಾಚ್ ಅದು 2014ರ ಒಂದು ಬ್ಯಾಚು. ಅತಿ ಹೆಚ್ಚು ಮೊರಾರ್ಜಿಗೆ ಆಯ್ಕೆಯಾಗಿರ್ತಕ್ಕಂಥ ಬ್ಯಾಚು. ಜೊತೆಗೆ ಅತಿ ಹೆಚ್ಚು ಜನ 8-10 ಜನ ಸೈನ್ಸ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ, ಸಿಟಿಯಲ್ಲಿ ಎಲ್ಲರೂ ಸೈನ್ಸ್ ಅಂತಾರೆ. ನಮ್ಮಂಥ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಸೈನ್ಸ್ ಮಾಡೋದು ಸ್ವಲ್ಪ ವಿರಳ. ಅಂಥರಲ್ಲಿ 8ರಿಂದ 10 ಮಕ್ಕಳು ಸೈನ್ಸನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಹಾಗೆ ಈ ಶಿಕ್ಷಣವನ್ನು ಹಂಗೆ ಮುಂದುವರಿಸ್ರಿ ದಯಮಾಡಿ. ಗೊತ್ತಾಯ್ತಾ? ನಮಗೆಲ್ಲ ಈ ರೀತಿ ಇನ್ನೂ ಗೌರವ, ನಿಮ್ಮ ತಂದೆ ತಾಯಿಗಳಿಗೆ ಗೌರವ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ಇಲ್ಲಿಗೆ ಡ್ರಾಪ್ ಆಗಬಾರ್ದು. ಎಜುಕೇಷನ್ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾವ್ದಾರು ಇತ್ತಪ್ಪ ಅಂದರೆ ಅದು ಶಿಕ್ಷಣ ಮಾತ್ರ. ಹೌದಾ ಇಲ್ಲ? ಸಮಯ ಆಗಿದೆ. ಇದೊಂದು ಕೊನೆಯ ಕಾರ್ಯಕ್ರಮ, ಹೌದಿಲ್ಲ? ಎಲ್ಲ ಸಾಕಷ್ಟು ಜನ ಅತಿಥಿ ಮಹೋದಯರು ಮಾಡಿದ್ದಾರೆ. ಈ ರೀತಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ನಮಗೆ ಈ ಶಾಲೆಯಲ್ಲಿ ಸಿಕ್ತು.
ಜೊತೆಗೆ ಏನು ಜಗದೀಶ್ ಸರ್ ಸಹ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿದ್ರು. ಇನ್ನು 2014 ಜನವರಿಯಲ್ಲಿ ಏನಾಯ್ತಪ್ಪ ಅಂದರೆ ನಮ್ಮ ಶಾಲೆಗೆ ಜಗದೀಶ್ ಸರ್ ಅವರ ಆತ್ಮೀಯ ಸ್ನೇಹಿತರು ಅವರ ಇಚ್ಛೆಯ ಮೇರೆಗೆ ಏನಾಯ್ತಪ್ಪ ಅಂದರೆ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಶಾಲೆಗೆ ಬಂದರು. ಯಾರು? ಫಕೀರ್ಗೌಡ್ ಸರ್. ಹೌದಾ? ಅಂದಿನಿಂದ ಏನಾಯ್ತಪ್ಪ ಅಂದರೆ ನಮ್ಮ ಶಾಲೆಗೆ ಒಂದು ಶುಕ್ರದಶೆ ಪ್ರಾರಂಭ ಆಯ್ತು ಅಂತ ಹೇಳ್ಬೋದು. ಗೊತ್ತಾಯ್ತಾ? ಇನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಇಲ್ಲಿ ಏನಾದ್ರು ನಿಂತಿದ್ದೀನಪ್ಪ ಅಂದರೆ, ಜೊತೆಗೆ ಈ ಶಾಲೆ ಏನಾದರೂ ಇಷ್ಟೆಲ್ಲ ಭೌತಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿದೆಯಪ್ಪ ಅಂದರೆ ನನಗಿಂತ ಹೆಚ್ಚಿನ ಪಾಲು ಸಹಕಾರ ಯಾರ್ದಿದೆಯಪ್ಪ ಅಂತಂದರೆ ಫಕೀರ್ಗೌಡ್ ಸರ್. ಗೊತ್ತಾಯ್ತಾ? ಯಾಕಂದ್ರೆ ಮುಖ್ಯ ಶಿಕ್ಷಕರು ಸಹಕಾರ ಮಾರ್ಗದರ್ಶನ ಮಾಡಿದ್ರೆ ಮಾತ್ರ ಉಳಿದ ಕೆಲಸಗಳು ಸರಾಗವಾಗಿ ಆಗ್ತವೆ. ಹಾಗಾಗಿ ಫಕೀರ್ಗೌಡ್ ಸರ್ ಸೇವೆಯನ್ನು ನಮ್ಮ ಗ್ರಾಮ ಆಗಿರ್ಬೋದು, ವೈಯಕ್ತಿಕವಾಗಿ ನಾನು ಆಗಿರ್ಬೋದು, ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಎಲ್ಲರ ಒಂದು ಸಹಕಾರದಲ್ಲಿ ಭಾಳ ಅತ್ಯುತ್ತಮವಾಗಿ ಶಾಲೆ ನಡೀತು. ಸುಮಾರು 2013, 14, 15, 16 ಏನು 3 ವರ್ಷ ಆಯ್ತಲ್ಲ, ನಮ್ಮ ಶಾಲೆಯ ಸುವರ್ಣ ಯುಗ ಅಂತ ಹೇಳ್ಬೋದು. ಅದು ಗೊತ್ತಾಯ್ತಾ? ಎಲ್ಲವನ್ನ ಕಲಿಯೋದಕ್ಕೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ಏನು ಅರ್ಥಪೂರ್ಣ ಸರಸ್ವತಿ ಪೂಜಾ ಕಾರ್ಯಕ್ರಮ ಆಗಿರ್ಬೋದು, ಪ್ರವಾಸ ಆಗಿರ್ಬೋದು, ಚರ್ಚೆ ಆಗಿರ್ಬೋದು. ಸಮಯದ ಪರಿವೇ ಇಲ್ಲ. 5 ಗಂಟೆ ನಮ್ಗೆ ಗೊತ್ತಿಲ್ಲ, 5:30, 6, 6:30 ಅವ್ರು ಕ್ಲಾಸ್ ತೊಗೊತಾ ಇದ್ರು, ನಾವು ಇರ್ತಾ ಇದ್ವಿ, ನಿಂಗರಾಜ್ ಸರ್ ಇರ್ತಿದ್ರು, ಮರ್ದನ್ ಸರ್ ಇರ್ತಾಯಿದ್ರು. ಎಲ್ಲರೂ ಒಂದಕ್ಕೆ ಸಕಲ ಕಲಾ ವಲ್ಲಭರವರು. ಗೊತ್ತೈತೆ ಎಲ್ಲ ವಿಷಯಗಳಲ್ಲಿ. ಪರಶುರಾಮ್ ಸರ್ ಅಂತೂ ಅವ್ರಿಗೆ ಗಣಿತ, ಇಂಗ್ಲೀಷ್ ಜೊತೆಗೆ ಕಂಪ್ಯೂಟರ್ ನಾಲೆಜ್, ಹಿಂದಿ ಎಲ್ಲ ಸಕಲ ಕಲಾ ವಲ್ಲಭರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಿಂಗರಾಜ್ ಸರ್ ಇಂಗ್ಲೀಷ್ ಪಂಡಿತರಾಗಿರ್ಬೋದು, ಮರ್ದನಲ್ಲಿ ಸರ್ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ನಾನು ಮತ್ತು ನಂದಿನಿ ಮೇಡಮ್ ಅವರು, ಜಗದೀಶ್ ಸರು ಮತ್ತು ಹೆಚ್ಚುವರಿಯಾಗಿ ಸುಕ್ಮುನಿ ಸರ್ 2014ರಿಂದ ಇಲ್ಲಿವರೆಗೂ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರು ಹಿರಿಯ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಈಗ. ಗೊತ್ತಾಯ್ತಾ? ಅವರ ಒಂದು ಸೇವೆನೂ ನಮ್ಮ ಶಾಲೆಯಲ್ಲಿ ಬಹಳ ಇದೆ. ಗೊತ್ತಾಯ್ತು? ಈ ರೀತಿ ಎಲ್ಲರ ಒಂದು ಸಹಕಾರದೊಂದಿಗೆ ಏನಾಯ್ತಪ್ಪ ಅಂದರೆ ಭಾಳ ಅದ್ಭುತವಾಗಿ ಶಾಲೆ ನಡೀತು. ನಮ್ಮ ಶಾಲೆ ಒಂದು 3-4 ವರ್ಷ ನಾವು ಯಾವಾಗಲೂ ಈಗಾದರೂ ಸಿಕ್ಕರೆ ಅದನ್ನೇ ಮಾತಾಡ್ತೀವಿ ನಾವು ನಮ್ಮ ಶಾಲೆ ಬಗ್ಗೆ. ಏನಪ್ಪ ಅಂತಂದರೆ, ನಾವು ಒಂದು ಟೀಮ್ ಏನಿತ್ತಪ್ಪಲ್ಲ, ಒಂದು 10 ವರ್ಷ ಮಾಡಿದರೆ ಈ ಎಡ್ಡೋಣಿ ಇತಿಹಾಸ ಇನ್ನೂ ಬದಲಾಗ್ತಿತ್ತಲ್ಲಪ್ಪ ಅಂತಕ್ಕಂಥ ಮಾತನ್ನು ಮಾತಾಡ್ತೀವಿ. ಗೊತ್ತಾಯ್ತಾ? ಯಾಕಂದರೆ ಎಲ್ಲವನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಇನ್ನೂ ಮಾಡ್ಬೋದಿತ್ತೇನೋ ಅಂತಕ್ಕಂಥ ನೋವು ಅಷ್ಟೇ. ಹಾಗಾಗಿ ಎಲ್ಲ ಶಿಕ್ಷಕರನ್ನು, ಏನು ಉತ್ತಮ ಶಿಕ್ಷಣ ನೀಡೋದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ನಾನು ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತೀನಿ. ಅದು ಏನಾಯ್ತು, 3-4 ವರ್ಷ ಆದ ತಕ್ಷಣ ವರ್ಗಾವಣೆ ಪರ್ವ ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಶಾಲೆಯಲ್ಲಿ. ನಿಂಗರಾಜ್ ಫಸ್ಟಿಗೆ ಏನಾಯಿತು, ಮರ್ದನಲ್ಲಿ ಸರ್ ಹೋದರು, ನಂತರ ನಂದಿನಿ ಮೇಡಮ್ ಅವರು, ನಿಂಗರಾಜ್ ಸರ್ ಮತ್ತು ಪರಶುರಾಮ್ ಸರ್ ಪ್ರಮೋಷನ್ ಆಗಿ ಹೋದರು, ಜಗದೀಶ್ ಸರ್ ಸಹ ಮುಖ್ಯ ಶಿಕ್ಷಕರಾಗಿ ಹೋದರು. ಅಲ್ಲಿ ಏನಾಯಿತು, ಉಳಿದಿದ್ದು ನಾನು, ಫಕೀರ್ಗೌಡ್ ಸರು, 2016ರಲ್ಲಿ ಬಂದಿರತಕ್ಕಂಥ ವಿರೂಪಾಕ್ಷಪ್ಪ ಮ್ಯಾಳಿ ಸರ್ ಅಂತೇಳಿ ಈಗ ಪ್ರಸ್ತುತ ಆದರ್ಶ ವಿದ್ಯಾಲಯ ಇಟಗಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ 2017ರಲ್ಲಿ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಈಗಿನ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಮೇಡಮ್ ಅವರು. ಇಷ್ಟೇ 4 ಜನ ಉಳ್ಕೊಂಡ್ವಿ. ಏನು ಮಾಡಬೇಕು, ಅವಾಗ ಅತಿ ಶಿಕ್ಷಕರನ್ನು ಲೇಟಾಗಿ ಕೊಡ್ತಾಯಿದ್ರು. ಜೊತೆಗೆ ಏನಾಗುತ್ತಪ್ಪ ಅಂದರೆ, ನಮ್ಮಲ್ಲಿ ಒಂದು ಇದಿರುತ್ತೆ, ಯಾರೋ ಒಬ್ಬರು ಹೋದಾಗ ಅವ್ರಿದ್ದಾಗ ಚೆನ್ನಾಗಿತ್ತು ಶಾಲೆ ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಡುತ್ತೆ. ಅದನ್ನೆಲ್ಲವನ್ನ ಕಾಪಾಡ್ಕೊಂಡು ಹೋಗ್ಬೇಕಲ್ಲ. ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಎಲ್ಲವನ್ನ ಕಾಪಾಡ್ಕೊಂಡು ಹೋಗಬೇಕು. ಹಾಗಾಗಿ ನಾವೊಂದು ವಿಚಾರ ಮಾಡಿ, ಎಷ್ಟಾದರೂ ಪರವಾಗಿಲ್ಲ, ಎಷ್ಟು ಶ್ರಮ ಹಾಕಿದ್ರೂ ಪರವಾಗಿಲ್ಲ, ಆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಅದೇ ರೀತಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥ ಒಂದು ಶ್ರಮವನ್ನು ವಹಿಸಿದ ಫಲವೇ ಎಲ್ಲ ಒಂದು ಪ್ರೀತಿ, ಗೌರವ. ಗೊತ್ತಾಯ್ತು? ನಾವು ಸಹ ನಮ್ಮ ಕೈಯಲ್ಲಿ ಆಗಲ್ಲ ಬಿಡಪ್ಪ ಅಂತೇಳಿ ಸುಮ್ಮನೆ ರನ್ ಮಾಡ್ಕೊಂಡು ಹೋಗಿದ್ರೆ ನಿಮ್ಮೆಲ್ಲರ ಒಂದು ಪ್ರೀತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಅವರೆಲ್ಲರ ಶ್ರಮದ ಫಲವಾಗಿ ನನಗೆ ಈ ರೀತಿಯ ಒಂದು ಗೌರವ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಜೊತೆಗೆ ಅವರೆಲ್ಲ ವರ್ಗಾವಣೆ ಆಗಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಅತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಯಮನೂರಪ್ಪ ಬಂಡಿ ಇರ್ಬೋದು, ಯಮನೂರಪ್ಪ ಪಾವಡಪ್ಪನವ್ರು ಸರ್ ಇರ್ಬೋದು, ಅಶ್ವಿನಿ ಮೇಡಮ್ ಅವ್ರು ಇರ್ಬೋದು, ಗೊತ್ತಾಯ್ತು? ಸಾಕಷ್ಟು ಶಿವರಾಜ್ ಗುಳೇದು, ನಿಂಗಮ್ಮ ಮೇಡಮ್ ಅವರು ಕಲ್ವಾವಿಂದ ಬರ್ತಿದ್ರು, ಅನ್ಮೇಶ್ ಮೇಟಿ ಅವರು, ಒಳೆಯಪ್ಪ ಸರ್, ಅನ್ಮೇಶ್ ಗೌಡ್ರು, ಅಶೋಕ್ ರಾಯಚೂರು ಅಂತೇಳಿ ಒಬ್ಬರು ಒಕ್ಕಲ್ಕೋಟದಿಂದ ಬರ್ತಾರೆ. ಸಾಕಷ್ಟು ಜನ ಅತಿ ಶಿಕ್ಷಕರು ಬಹಳ ಶ್ರಮ ವಹಿಸಿ ಕೆಲಸ ಮಾಡಿದರ ಫಲವಾಗಿ ಆ ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕಾಯಿತು. ಜೊತೆಗೆ ಈಗ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಗ್ರಾಮದವರೇ ಶಿಕ್ಷಕರಿದ್ದಾರೆ, ಎಲ್ಲ ಅತಿಥಿ ಶಿಕ್ಷಕರು. ಗೊತ್ತಾಯ್ತಾ? ಮಧುಶ್ರೀ ಮೇಡಮ್ ಅವರು ಇರ್ಬೋದು, ಜಯಶ್ರೀ ಮೇಡಮ್ ಅವರು ಇರ್ಬೋದು, ಮಾಲಾಶ್ರೀ ಮೇಡಮ್ ಅವರು ಇರ್ಬೋದು, ಜೊತೆಗೆ ನೇತ್ರಾವತಿ ಮೇಡಮ್ ಅವರು ಇರ್ಬೋದು, ನಿರ್ಮಲಾ ಮೇಡಮ್ ಅವರು, ಲಕ್ಷ್ಮಿ, ಸಾಕಷ್ಟು ಜನ ನಮ್ಮ ಸ್ಟೂಡೆಂಟ್ಸು ಇದ್ದಾರೆ, ನಮ್ಮ ಗ್ರಾಮದವರು ಇದ್ದಾರೆ.
ಆಶ್ರಮ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ಬೋದು. ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರಿ. ಜೊತೆಗೆ ನಿಮ್ಮ ಭವಿಷ್ಯದ ಕಡೆನೂ ಸ್ವಲ್ಪ ನಿಮ್ಮ ಗಮನ ಇರಲಿ. ಯಾಕಂದರೆ ನಾನು ಈ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು, ಗೊತ್ತಾಯ್ತಾ? ಏನಪ್ಪ ಅಂತಂದರೆ, ನಮ್ಮ ಗ್ರಾಮದ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಕಷ್ಟು ಜನರಿಗೆ ನಮ್ಮ ಗ್ರಾಮ ಭವಿಷ್ಯವನ್ನು ಕಟ್ಟಿಕೊಟ್ಟಿದೆ. ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ, ನಾನು 2007ರಲ್ಲಿ ಎಡ್ಡವಣಿಗೆ ಜಾಯ್ನ್ ಆದಾಗ ನನ್ನ ಬದಲಾಗಿ ಕೃಷ್ಣ ಪತ್ತಾರ್ ಸರನ್ನು ಶಾಲೆಯಿಂದ ಬಿಡುಗಡೆ ಮಾಡಿದರು. ಕೇವಲ 900 ರೂಪಾಯಿಗಳ ಅತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅವ್ರು ಬಿಡುಗಡೆ ಆದಾಗ ನಮಗೆ ಒಂದು 2-3 ದಿನ ಭಾಳ ನೋವಾಯ್ತು, ಯಾಕಪ್ಪ ಹಿಂಗಾಯ್ತಲ್ಲ ಅಂತೇಳಿ. ಆದರೆ ಅವ್ರು ಅಲ್ಲೇ ಇದ್ದರೆ ಈಗಲೂ 10-12 ಸಾವಿರಕ್ಕೆ ಸೇವೆಯನ್ನು ಮಾಡ್ತಿದ್ರೇನೋ, ಅವ್ರು ಹೊರಗಡೆ ಬಂದ ಮೇಲೆ ಒಂದು ಸೀಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಸ್ವಂತ ಮನೆಯನ್ನು ಕಟ್ಕೊಂಡು ಕಾರನ್ನು ತೊಗೊಂಡು ಅಡ್ಡಾಡ್ತಿದ್ದಾರೆ. ನಾವಿನ್ನೇನು ತೊಗೊಂಡಿಲ್ಲ, ಗೊತ್ತಾಯ್ತಾ? ಆ ರೀತಿಯ ಒಳ್ಳೆಯ ಜೀವನ ನಮ್ಮ ಶಾಲೆ ಕೊಟ್ಟಿದೆ. ಅವ್ರು ಯಾವಾಗಲೂ ಫೋನ್ ಮಾಡಿದಾಗ ಹೇಳ್ತಿರ್ತಾರೆ, ಸರ್ ಶಾಲೆಗೆ ಏನಾದರೂ ಮಾಡೋದಾದ್ರೆ ಹೇಳಿ ಸರ್, ಖಂಡಿತ ಮಾಡೋಣ ಅಂತೇಳಿ ಖುಷಿಯಿಂದ ಮಾತಾಡ್ತಾರೆ. ಈ ರೀತಿ ನಂತರ ಪರಶುರಾಮ್ ಸರ್ ಬಂದಾಗ ಅನ್ಮೇಶ್ ಮೇಟಿ ಸರ್ ಅಂತೇಳಿ ಹಿರೇರಳ್ಳಿಯಿಂದ ಬರ್ತಾಯಿದ್ರು, ಹಳೆ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿದೆ. ಅವರನ್ನು ಬಿಡುಗಡೆ ಮಾಡಿದಾಗ ಅವ್ರು ನೋಡ್ರಿ ಹಿರೇರಳ್ಳಿ ಹೋಗಿ ಸ್ವಂತ ಶಾಲೆಯನ್ನು, ರಾಮಕೃಷ್ಣ ಪರಮಹಂಸ ಅಂತೇಳಿ ರೋಡಿಗೆ ಇದೆ, ಹೌದಾ, ಸ್ವಂತ ಶಾಲೆಯನ್ನು ಕಟ್ಕೊಂಡು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅವರ ನಂತರ 2008ರಲ್ಲಿ ಅಂದರೆ ನೇಮಕಾತಿನೇ ಇಲ್ಲ ಅಂತೇಳಿ ನಮ್ಮ ಸಂಕನೂರು ಸರ್ ಹೆಸರು ಭಾಳ ಇದೆ, ಅವ್ರ ವಿದ್ಯಾರ್ಥಿಗಳು ಭಾಳ ಇದ್ದಾರೆ, ಭಾಳ ಒಳ್ಳೆ ವ್ಯಕ್ತಿ. ಅವರು ಬರಬೇಕಾಗಿತ್ತು, ಬಂದಿಲ್ಲ ಅನಿವಾರ್ಯ ಕಾರಣಗಳಿಂದ. ನಾನು ಅವ್ರು ಒಂದೇ ವರ್ಷ ಇದ್ದಿದ್ದು ಅವ್ರ ಜೊತೆಗೆ 2007ರಿಂದ 2008ರಿಗೆ. ಏಜ್ ಆ್ಯಂಡ್ ಮೆರಿಟಲ್ಲಿ ಆವಾಗ ನೇಮಕಾತಿ ಆದಾಗ ಸಂಕನೂರು ಸರ್ ಸಹ ನೇಮಕಾತಿ ಹೋದರು. ನಂತರ ಅವರ ಸ್ಥಾನಕ್ಕೆ ಬಂದಿರತಕ್ಕಂಥ ರಾಮನಗೌಡ ಸರ್ ಇರ್ಬೋದು, ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ನಂತರ ಬಂದಿರತಕ್ಕಂಥ ಗೋವಿಂದಪ್ಪ ಸರ್ ಇರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಂತರ ಬಂದಿರತಕ್ಕಂಥ ಚಂದ್ರು ಇರ್ಬೋದು, ಚಂದ್ರು ಗುಳೆಯಿಂದ ಬರ್ತಾಯಿದ್ರು, ಈಗ ಬೆಂಗಳೂರಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಹೌದಿಲ್ಲ? ಈ ರೀತಿ ಸಾಕಷ್ಟು ಜನ ಏನು ನಮ್ಮ ಶಾಲೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅವರಿಗೆಲ್ಲ ಒಂದು ಭವಿಷ್ಯವನ್ನು ನಮ್ಮ ಶಾಲೆ, ನಮ್ಮ ಗ್ರಾಮ ಕಟ್ಟಿಕೊಂಡಿದೆ. ಅರ್ಥ ಆಯ್ತಾ? ಹಾಗೆ ಮೊನ್ನೆ ನಡೆದ 2023ರ ನೇಮಕಾತಿಯಲ್ಲಿ ಏನಾಯ್ತಪ್ಪ ಅಂದರೆ, ನಮ್ಮ ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಯಮನೂರಪ್ಪ ಬಂಡಿ ಇರ್ಬೋದು, ಯಮನೂರಪ್ಪ ಪವಾಡಪ್ಪನವ್ರದು, ನಮ್ಮ ಗ್ರಾಮದವರಾಗಿರ್ತಕ್ಕಂಥ ಚೆನ್ನಪ್ಪ ಮೇಟಿ ಇರ್ಬೋದು, ಜೊತೆಗೆ ಅನ್ಮೇಶ್ ಮೇಟಿ ಕಲ್ಬಾವಿ, 4 ಜನ ಶಿಕ್ಷಕರು GPT ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಸಾಕಷ್ಟು ಜನ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ, ಗೊತ್ತಾಯ್ತಾ? ಈ ರೀತಿ ಸಾಕಷ್ಟು ಜನ, ಜೊತೆಗೆ ಅಶ್ವಿನಿ ಮೇಡಮ್ ಅಂತ ಅವರು ಸಹ ಅಂಗನವಾಡಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ರೀತಿ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಕಷ್ಟು ಜನ ಶಿಕ್ಷಕರಿಗೆ ನಮ್ಮ ಗ್ರಾಮ ಭವಿಷ್ಯವನ್ನು ಕಟ್ಟಿಕೊಟ್ಟಿದೆ. ಅದೆಲ್ಲ ನಮ್ಮ ದೇವರ ಸಮಾನಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಆರೈಕೆ ಆಗಿರ್ಬೋದು, ಹಾಗೂ ಶಾಲೆಯನ್ನು ದೇವಾಲಯದಂತೆ ನೋಡ್ತಕ್ಕಂಥ ನಮ್ಮ ಎಡ್ಡೋಣಿ ಗ್ರಾಮದವರ ಆರೈಕೆ ಇರ್ಬೋದು. ಹಾಗಾಗಿ ಪ್ರಸ್ತುತ ನಮ್ಮ ಏನು ಗ್ರಾಮದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು 9:30ಯಿಂದ 4:30 ತನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ. 9:30ಯಿಂದ 4:30 ನಂತರ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಸಹ ಸಿದ್ಧತೆ ಇರಲಿ. ಯಾಕಂದರೆ ನೆಕ್ಸ್ಟ್ ನೇಮಕಾತಿಗಳು ಬರ್ತವೆ, ಸಾಕಷ್ಟು ನೇಮಕಾತಿ ಇದ್ದಾವೆ. ಹಾಗಾಗಿ ಎಲ್ಲ ಗುರುಮಾತೆಯರಲ್ಲಿ ನಾನು ಗುರುಗಳಲ್ಲಿ ಕೇಳ್ಕೊತೀನಿ, ಮಕ್ಕಳ ಕಲಿಕೆಯೊಂದಿಗೆ ನಿಮ್ಮ ಜೀವನದ ಕಡೆಗಿರಲಿ. ಖಂಡಿತವಾಗಿ ನಿಮಗೂ ಸಹ ಒಂದು ಒಳ್ಳೆಯ ಭವಿಷ್ಯ ನಮ್ಮೆಲ್ಲ ದೇವರ ಸಮಾನರಾಗಿರ್ತಕ್ಕಂಥ ಮಕ್ಕಳ ಆರೈಕೆಯಿಂದ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ಸಾಕಷ್ಟು ಇದೆ ಮಾತಾಡೋದಕ್ಕೆ, ಯಾಕಂದರೆ ಮಾತುಗಾರ ಅಲ್ಲಂದ್ರೆ ಈಗ ಬರ್ತಾ ಇದ್ದಾವೆ, ಅನುಭವ ಇದು, ಹೌದಿಲ್ಲ? ಅನುಭವ ಬೇರೆ, ಭಾಷಣ ಬೇರೆ. ಅನುಭವನ ಹೇಳ್ಕೋಬೇಕು, ಹಂಚ್ಕೋಬೇಕು. ಇದೊಂದು ಕೊನೆಯ ಕಾರ್ಯಕ್ರಮ. ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಈ ಶಾಲೆಯಲ್ಲಿ ನಾನು ಇದೇ ರೀತಿ ಒಂದು ಉತ್ತಮ ವ್ಯಕ್ತಿಯಾಗೋದಕ್ಕೆ ಕಾರಣಪ್ಪ ಅಂದರೆ ಫಕೀರಗೌಡ ಸರ್ ಅಂತ ಹೇಳಿದ್ದೇನೆ, ಗೊತ್ತಾಯ್ತಾ? ನನ್ನ ತಂದೆ ತಾಯಿಗಳು, ನನಗೆ ಕಲಿಸಿರ್ತಕ್ಕಂಥ ಗುರುಗಳು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ನಮ್ಮ ಫಕೀರಗೌಡ ಸರ್ ಅಷ್ಟೇ ಮುಖ್ಯ. ಅದೇ ಜೊತೆಗೆ ನಿಮ್ಮೆಲ್ಲರ ಒಂದು ಆರೈಕೆ. ಜೊತೆಗೆ ವಿರೂಪಾಕ್ಷಪ್ಪ ಸರ್ ಬಗ್ಗೆನೂ ಹೇಳಬೇಕು, ಗೊತ್ತಾಯ್ತು? ಯಾಕಂದರೆ ಎಲ್ಲರೂ ವರ್ಗಾವಣೆ ಹೋದಂಥ ಸಂದರ್ಭದಲ್ಲಿ 2019 ನಮ್ಮ ಶಾಲೆಯಲ್ಲಿ ಬಂದರು ಅವರು, ಗೊತ್ತಾಯ್ತಾ? ಬಹಳ ನಿಷ್ಕಲ್ಮಶ ಪ್ರಾಮಾಣಿಕ ನಗುಮುಖದ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ವಿರೂಪಾಕ್ಷಪ್ಪ ಸರ್. ಬಹಳ ಸ್ನೇಹಜೀವಿ. ಏನಾರ ಅಂದ್ಬಿಟ್ರೆ ನಾವೇ ಬೇಜಾರಾಗ್ತಿದ್ವಿ, ಅವರು ಬೇಜಾರಾಗ್ತಿದ್ವಿ, ಮತ್ತು ಇಬ್ಬರು ಕೈ ಹಾಕೊಂಡು ಅಡ್ಡಾಡ್ತಿದ್ವಿ. ಜೊತೆಗೆ ಗಣಿತ ವಿಷಯವನ್ನು ಪರಶುರಾಮ್ ಸರ್ ನಂತರ ಬಹಳ ಅತ್ಯುತ್ತಮವಾಗಿ ನಿಭಾಯಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ವಿರೂಪಾಕ್ಷಪ್ಪ ಸರ್, ಗೊತ್ತಾಯ್ತಾ? ಅವರ ಒಂದು ಕಥೆಯನ್ನು ಹೇಳ್ತೀನಿ. ಅವರು ನಮ್ಮ ಶಾಲೆಗೆ ಬಂದು ಒಳ್ಳೆ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರೀನ್ ಬೋರ್ಡ್ ಬೇಕಂದ್ರೆ ಅವರು 10,000 ರೂಪಾಯಿಯನ್ನು ಮೊದಲನೇ ವೇತನದಲ್ಲಿ ನಮ್ಮ ಶಾಲೆಗೆ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ವಿರೂಪಾಕ್ಷಪ್ಪ ಸರ್,
ಗೊತ್ತಾಯ್ತು. 10,000 ರೂಪಾಯಿ ಏನಾರು ಮಾಡಿಸ್ತಾರೆ ಮೊದಲ ವೇತನ ನಮ್ಮ ಶಾಲೆಗೆ ಕೊಟ್ಟರು. ಅವರೇ ಕೊಟ್ಟ ಮೇಲೆ ನಾವು ಇನ್ನೇನಂತೇಳಿ ಬಕೀರ್ಗೌಡ ಸರ್ 10,000, ನಾನು 10,000, ಸವಿತಾ ಮೇಡಮ್ 10,000, 40,000 ಹಾಕ್ಕೊಂಡು 2019 ನಮ್ಮ ಚಿತ್ತ ನಮ್ಮೆಲ್ಲರ ಶಾಲೆಯತ್ತ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು ಏನಾದ್ರು ಒಂದು ಶಾಲೆಯಲ್ಲಿ ಹೊಸದಾಗಿ ಮಾಡಬೇಕಪ್ಪ ಅಂತೇಳಿ ನಮ್ಮ ಚಿತ್ತ ನಮ್ಮ ಶಾಲೆಯತ್ತ ಅಂತೇಳಿ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಶಾಲೆಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಬೇಕಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಾಗ ಅದಕ್ಕೆ ಮೊದಲು ಪ್ರೇರಣೆ ಕೊಟ್ಟಿರ್ತಕ್ಕಂಥವ್ರು ಜಗದೀಶ್ ಸರ್. ಎಲ್ಲ ಸಂಪನ್ಮೂಲವನ್ನು ಕೂಡಿಕೊಂಡು ಮರಿಯಪ್ಪ ಸರ್ ಇರ್ಬೋದು, ಗೋವಿಂದಪ್ಪ ತಳವಾರ್ ಇರ್ಬೋದು, ಕನಕಪ್ಪ ಕೌಡ್ಯರು ಗೋವಾದಲ್ಲಿದ್ದಾರೆ, ಜೊತೆಗೆ ಬಸವರಾಜ್ ಬೇರುಲ್ದಿನಿ ಶಿಕ್ಷಕರು, ಆಗ ನಮ್ಮ ಶಾಲೆಯಲ್ಲೇ ಸೇವೆ ಸಲ್ಲಿಸ್ತಕ್ಕಂಥ ಅತಿ ಶಿಕ್ಷಕರನ್ನು ಒಳಗೊಂಡಂತೆ ಗ್ರಾಮದವರ ಎಲ್ಲರ ಒಂದು ಸಹಕಾರದಿಂದ ಸುಮಾರು 70,000 ರೂಪಾಯಿಗಳನ್ನು ಕ್ರೋಢೀಕರಣ ಮಾಡಿಕೊಟ್ರು. 70,000 2019 ಜೊತೆಗೆ ನಮ್ಮ 40,000. ಈ 1,10,10,000ದಲ್ಲಿ ನನಗೆ ಗೊತ್ತಿದ್ದಂಗೆ ಆಗಿನ ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕಿನ ಮೊಟ್ಟ ಮೊದಲ ಸ್ಮಾರ್ಟ್ ಕ್ಲಾಸನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡಿ ಅದು ಬಹಳ ಸ್ವಲ್ಪ ಅನುಕೂಲ ಆಯಿತು. 2-3 ವರ್ಷ ಈಗ ಬಳಸೋದು ಕಡಿಮೆ ಆಗಿದೆ ಏನು ಅನಿಸುತ್ತೆ. ಭಾಳ ಕಠಿಣ ವಿಷಯಗಳನ್ನು ಮಕ್ಕಳಿಗೆ ಹೇಳೋದಕ್ಕೆ ಆ ರೂಮ್ನಾಗ ಹೋಗೋದಕ್ಕೆ ಜಗಳ ಮಾಡ್ತಿದ್ರು ನಮ್ಮ ಹುಡುಗರು, ನಾವು ಹೋಗ್ಬೇಕಂತೇಳಿ. ಜೊತೆಗೆ ಮುರಾರ್ಜಿಯನ್ನು ಹೇಳೋದಕ್ಕೆ ಮುರಾರ್ಜಿ ವಿಷಯಗಳನ್ನು ಹೇಳೋದಕ್ಕೆ ಭಾಳ ಉಪಯೋಗ ಆಗಿರ್ತಕ್ಕಂಥ ಒಂದು ಕಾರ್ಯ ಅದು. ಹಾಗಾಗಿ ಅದಕ್ಕೆ ಮೂಲ ಪ್ರೇರಣೆ ನಮ್ಮ ವಿರೂಪಾಕ್ಷಪ್ಪ ಸರ್, ಜೊತೆಗೆ ಆ ಒಂದು ಕಾರ್ಯಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು, ಗ್ರಾಮದ ದಾನಿಗಳಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ರೀತಿ ಸ್ಮಾರ್ಟ್ ಕ್ಲಾಸ್ ಆದಮೇಲೆ ನಂತರ ಪ್ರಾರಂಭ ಆಗಿರ್ತಕ್ಕಂಥದ್ದು ಡೈನಿಂಗ್ ಹಾಲ್. ಈ ರಾಶಿ ಸೀಡ್ಸ್ ಅಂತಕ್ಕಂಥ ಕಂಪನಿಯವರು CSR ಫಂಡಲ್ಲಿ ಬೇರೆ ಬೇರೆ ಶಾಲೆಗಳಿಗೆ ಸೈಕಲ್ ಜೊತೆಗೆ ಕಂಪ್ಯೂಟರ್ ಈ ರೀತಿ ಕೊಡ್ತಕ್ಕಂಥ ಮಾಹಿತಿ ತಿಳ್ಕೊಂಡು ನಾವು ಸಹ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಭಾಷ್ ಉಗ್ಗಿ ಆಗಿರ್ಬೋದು, ಮುದಿಯಪ್ಪ ಉಗ್ಗಿ ಆಗಿರ್ಬೋದು, ಪ್ರಕಾಶ್ ಹೊಂದಾಲಿ, ಮಂಜಪ್ಪ ಹೊಂದಾಲಿ ಅವರನ್ನು ಸಂಪರ್ಕ ಮಾಡಿ ನಾವು ಮತ್ತು ಮುಖ್ಯೋಪಾಧ್ಯಾಯರು ಶಾಲೆಗೆ ಕರೆಸಿ ಈ ರೀತಿ ವಿಚಾರ ಮಾಡಿದಾಗ ಅವರು ಸಹ ಸುಮ್ಮನೆ ಇರಲಿಲ್ಲ, ಅದರ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ನಮ್ಮ ಗ್ರಾಮದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರತಕ್ಕಂಥ ಶರಣಪ್ಪ ಈಳ್ಗೇರ್ ಸರ್ ಅಂತೇಳಿ ತುಂಬುರ್ಗುದ್ದಿ, ಅವರೆಲ್ಲರ ಸಹಕಾರದಿಂದ ಏನಾಯ್ತಪ್ಪ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಡೈನಿಂಗ್ ಹಾಲ್ ನಮ್ಮ ಶಾಲೆಗೆ ಬಂತು. ಹೌದಾ? ಆ ಡೈನಿಂಗ್ ಹಾಲ್ ನಮಗೆ ಎಷ್ಟು ಖುಷಿ ಆಗುತ್ತಪ್ಪ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಭಾಳ ಅದ್ಭುತವಾಗಿರುತ್ತೆ. ಯಾರು ಫೋಟೋ ಹಾಕ್ಬಿಟ್ರೆ ನಿಮ್ಮ ಶಾಲೆಯಲ್ಲಿ ದೊಡ್ಡ ಇದೇನಪ್ಪ ಏನೋ ಒಂದು ಕಲ್ಯಾಣ ಮಂಟಪದಲ್ಲಿ ಇರುತ್ತಲ್ಲ ಆ ಥರ ವ್ಯವಸ್ಥೆ ಇದೇನಪ್ಪ ಅಂತಕ್ಕಂಥ ಮಾತನ್ನು ಹೇಳಿ ಅಷ್ಟು ಅದ್ಭುತವಾಗಿದೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ, ಮಕ್ಕಳು ಒಂದೇ ಕಡೆ ಕೂತು ಊಟ ಮಾಡೋದಕ್ಕೆ. ಈ ರೀತಿ ಆ ಡೈನಿಂಗ್ ಹಾಲ್ ನಮ್ಮ ಶಾಲೆಗೆ ಬರೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಅದರ ನಂತರ ಪ್ರಾರಂಭವಾಗಿರ್ತಕ್ಕಂಥದ್ದು ಹೊಸಾಟ್. ಈ ಬಿಲ್ಡಿಂಗ್ ಇಲ್ಲೇನು ಕಾಣ್ತಾ ಇದೆಯಲ್ಲ ಅದು ಬಿಲ್ಡಿಂಗ್, ಅದು ಗೊತ್ತಾಯ್ತು. ಅದು ಬಿಲ್ಡಿಂಗ್ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ತರಗತಿ ಕೊಠಡಿಗಳು, ದೇವಾಲಯ ಇದ್ದಂಗೆ ಅವೆಲ್ಲ, ಗೊತ್ತಾಯ್ತಾ. ಅದನ್ನು ತರ್ಲಕಟ್ಟಿ ಈಗಾಗಲೇ ಹೇಳಿದ್ರು ನಮ್ಮ CK ಸರ್, ತರ್ಲಕಟ್ಟಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಹೊಸಾಟದವರು ಬಿಲ್ಡಿಂಗನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮತ್ತು ಫಕೀರ್ಗೌಡ ಸರ್ ಅವರೊಂದಿಗೆ ಸಂಪರ್ಕವನ್ನು ಮಾಡಿ ಅವ್ರಿಗೇನೆಲ್ಲ ದಾಖಲೆಗಳನ್ನು ಕೊಟ್ಟಾಗ ಅದರ ಪ್ರತಿಫಲವಾಗಿ ಏನಾಯ್ತಪ್ಪ ಅಂದರೆ ನಮ್ಮ ಗ್ರಾಮಕ್ಕೆ ಹೊಸಾಟ್ ಬಿಲ್ಡಿಂಗ್ ಬಂತು. ಹೊಸಾಟ್ ಸುಮಾರು ಸಾಕಷ್ಟು 4 ತರಗತಿ ಕೊಠಡಿಗಳು ಮತ್ತು 2 ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ದಾನಿಗಳಾಗಿರ್ತಕ್ಕಂಥ ಶ್ರೀಮತಿ ಸ್ನೇಹ ಮತ್ತು ಶ್ರೀ ಕೀರ್ತಿ ಮೇಲುಕೋಟೆ ಅಮೇರಿಕಾದಲ್ಲಿರ್ತಾರೆ. ಅಮೇರಿಕಾ ಎಡೋಣಿ ಯಾಕೆ ಕೊಟ್ಟಿದ್ದಾರೆ? ಅದು ನಿಮ್ಮ ಶಿಕ್ಷಣಕ್ಕಾಗಿ, ಚೆನ್ನಾಗಿ ಓದಲಿ ಮಕ್ಕಳು ಅಂತಕ್ಕಂಥ ಉದ್ದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಚೆನ್ನಾಗಿ ಓದ್ರಿ, ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ರಿ. ಇನ್ನೂ ಬಂದಿಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಿಲ್ಲ, ಬರ್ತಾರೆ. ಹಾಗಾಗಿ ಅವುಗಳನ್ನು ಯಾವುದೇ ರೀತಿ ಹಾನಿ ಮಾಡದಂತೆ ಕಾಪಾಡ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಡ್ಡೋಣಿ ಎಲ್ಲ ಗ್ರಾಮಸ್ಥರಿಗೆ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ಈ ರೀತಿ ಎಲ್ಲ ಒಂದಾದರಂಥ ಒಂದೇ ಕಾರ್ಯಕ್ರಮ. ಇನ್ನು 2024 ಜನವರಿ 24ಕ್ಕೆ ಏನಾಯ್ತಪ್ಪ ಅಂದರೆ ನಮ್ಮಲ್ಲಿ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮ ಜನವರಿ 26 ಆಗಸ್ಟ್ 15 ಆಗಿರೋದು, ಕನಿಷ್ಠ 5,000 to 10,000 ಖರ್ಚಾಗ್ತಿತ್ತು. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಳ್ಳೆಯ ಒಂದು ಸೌಂಡ್ ಸಿಸ್ಟಮ್ ಇಲ್ಲಿದೆ ನೋಡಿ, ನಮ್ಮ ಶಾಲೆಇದೆ ಇದು. ಜಗದೀಶ್ ಸರ್ ಗಂಧಿ 24ನೇ ತಾರೀಕಿಗೆ ನಾನು, ಅಂಬಣ್ಣವರು, ಜಗದೀಶ್ ಸರ್ ಮತ್ತು ಹನುಮಂತ್ ಊನಹಳ್ಳಿ ಸರ್ ಸೇರ್ಕೊಂಡು ಏನು ಮಾಡಿದಪ್ಪ ಅಂದರೆ ಕೊಪ್ಪಳ ಹೊಸಪೇಟೆಗೆ ಹೋಗಿ ಸುಮಾರು 41,000 ವೆಚ್ಚದಲ್ಲಿ ಏನು ಮಾಡಿದ್ವಿ, ಉತ್ತಮವಾಗಿರ್ತಕ್ಕಂಥ ಒಂದು ಸೌಂಡ್ ಸಿಸ್ಟಮ್ ತಂದು. ಯಾರೂ ₹1 ಕೊಟ್ಟಿದ್ದಿಲ್ಲ.
ಅದಕ್ಕೆ ಮೊದಲು ಕೊಟ್ಟಿರ್ತಕ್ಕಂಥವ್ರು ಮಾರ್ಕಂಡೇಯ ಸರ್ 5,000 ರೂಪಾಯಿ ಕೊಟ್ಟರು. ಮತ್ತು ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಶಾಲೆಯ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿ ಗೊತ್ತಾಯ್ತು, ವಿಶ್ವನಾಥ್ ಅಡಪದ್ ಅಂತೇಳಿ. ನೋಡ್ರಿ ಅವ್ನು ಎಷ್ಟು ಪ್ರೇರಣೆ ಅನ್ನಪ್ಪ ಅಂದರೆ, ನಲಿಕಲಿ ಮಕ್ಕಳು ಸಹ ನಾನು ಕ್ವಿಜ್ಜಲ್ಲಿ ಭಾಗವಹಿಸ್ಬೇಕಂತಕ್ಕಂಥ ಭಾವನೆ ಬಂತವಾಗ. ಕ್ವಿಜ್ ಅಂದರೆ ಗೊತ್ತಿಲ್ಲ ನಲಿಕಲಿ ಮಕ್ಕಳಿಗೆ. ಅವ್ನು ಬೆಂಗಳೂರಿಗೆ ಹೋಗಿ ಯಾವ ಪ್ರಶಸ್ತಿ ಗೆದ್ಕೊಬಂದೋ ನಾವು ಸಹ ಏನು ಮಾಡಬೇಕು, ಕ್ವಿಜ್ಜಲ್ಲಿ ಭಾಗವಹಿಸ್ಬೇಕಂತಕ್ಕಂಥ ಮನೋಭಾವನೆ ಬಂದು ಆ ಯಮನೂರಪ್ಪ ಅಡಪದ ಅವರು 5,000 ರೂಪಾಯಿಗಳನ್ನು ಕೊಟ್ಟಿದ್ರು. ಮತ್ತು SDNC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಿಂಗಮ್ಮ ದರಿಯಪ್ಪ ಗುರ್ಲಿ ಅವರು 5,000 ಕೊಟ್ಟರು. ನಂತರ ಜನವರಿ 26ರಂದ್ರೆ ಈ ಕಾರ್ಯಕ್ರಮದಲ್ಲಿ ಅಲ್ಲಿ ಹೇಳಿದಾಗ ಅಲ್ಲೇ ಸುಮಾರು 15ರಿಂದ 20,000 ರೂಪಾಯಿಗಳು ಕಲೆಕ್ಟ್ ಆಯಿತು. ಅಂದರೆ ನಾವು ಯಾವುದೇ ಯೋಜನೆಯನ್ನು ಯಾವ ದಾನಿಗಳನ್ನು ಹುಡುಕಿ ಮಾಡ್ತಾ ಇದ್ದಿಲ್ಲ, ನಮ್ಮ ಶಾಲೆಗೆ ಏನು ಬೇಕಂತ ಮಾಡ್ತಾಯಿದ್ವಿ. ನಂತರ ದಾನಿಗಳನ್ನು ಹುಡುಕ್ತಾಯಿದ್ರು. ಆ ಎಲ್ಲ ದಾನಿಗಳ ಎಡ್ಡೋಣಿ ಗ್ರಾಮಸ್ಥರ ಸಹಕಾರದ ಫಲವಾಗಿ ಏನಾಗಿದೆಯಪ್ಪ ಅಂದರೆ ನಮ್ಮ ಶಾಲೆ ಈ ರೀತಿ ಬರೀ ತಾಲೂಕಲ್ಲೆಲ್ಲ ಜಿಲ್ಲೆಯಲ್ಲೂ ಸಹ ಒಳ್ಳೆಯ ಹೆಸರು ಹೊಡೆದಿದೆ. ಜೊತೆಗೆ ನಾನು 2 ಸಂದರ್ಭಗಳನ್ನು ಹೇಳ್ತೀನಿ. ಶ್ರೀಮತಿ BV ಕಾವೇರಿ ಮೇಡಮ್ ಅವರು ಆಯುಕ್ತರಾಗಿದ್ದಾರೆ. ನಾನು ಬೆಂಗಳೂರಿಗೆ ಹೋದಾಗ ವಿಶ್ವನಾಥ್ ಕರ್ಕೊಂಡು ಹೋದಾಗ ಕರೆದು ಇಬ್ಬರನ್ನ ಮಾತಾಡಿಸಿ ಎಷ್ಟು ಚೆನ್ನಾಗಿ ಆನ್ಸರ್ ಈ TVಯಲ್ಲಿ ತೋರಿಸಿದ್ರಲ್ಲ ಭಾಳ ಕಡಿಮೆ, ಇನ್ನು ಕ್ವಶನ್ಸ್ ಬರ್ತಾ ಇರಲ್ಲ, ಕ್ಲೂ ಕೊಡ್ತಾ ಇರಲಿಲ್ಲ, ಆಲ್ರೆಡಿ ಬಜರ್ ಹೊತ್ಬಿಡವನು ಗೊತ್ತಾಯ್ತಾ. ಅದಕ್ಕೆಲ್ಲ ಕಾರಣ ನಮ್ಮೆಲ್ಲ ಶಿಕ್ಷಕರ ಶ್ರಮ. ಬರೀ ನಮ್ದಲ್ಲ, ಯಾವುದೇ ಕೆಲಸವನ್ನು ಒಬ್ಬರು ಮಾಡಿದ್ರೆ ಸಕ್ಸಸ್ ಆಗಲ್ಲ, ಎಲ್ಲರೂ ಸೇರಿ ಮಾಡಿದಾಗ, ಶಿಕ್ಷಕರು ಮಕ್ಕಳು ಪಾಲಕರೆಲ್ಲ ಸೇರಿದಾಗ ಆ ಕೆಲಸ ಸಕ್ಸಸ್ ಆಗುತ್ತೆ. ಆ ಒಂದು ಸಂದರ್ಭದ ಜೊತೆಗೆ ಭಾಳ ಖುಷಿಯನ್ನು ಪಟ್ಟರು ಅವರು. ಚೆನ್ನಾಗಿ ಓದಿಸ್ರಿ ಮಗುನ ಅಂತೇಳಿ ಹೇಳಿದರು. ಜೊತೆಗೆ ಹೈಸ್ಕೂಲ್ ಆದಂಥ ಸಂದರ್ಭದಲ್ಲಿ ಶ್ರೀಶೈಲ್ ಬಿರಾದರ್ ಸರ್ ಬಂದಿದ್ರು ಇಲ್ಲಿಗೆ. ಶನಿವಾರನೇ ಬೇಗ ಬಂದುಬಿಟ್ಟಿದ್ದಾರೆ, 8 ಕಾಲಿಗೆ. ಎಲ್ಲ ಕ್ಲಾಸ್ ಭಾಳ ಚೆನ್ನಾಗಿ ನಡೀತಾ ಇದ್ವು. ಎಲ್ಲ ತರಗತಿಗಳನ್ನು ಅಬ್ಸರ್ವ್ ಮಾಡಿ ಅವ್ರಿಲ್ಲ ನನ್ನ ಮೇಲೆ ಕೈ ಹಾಕಿ ಬೆಸ್ಟ್ ಟೀಚರ್ ಕಣ ನೀನು ಅಂತಂದ್ರೆ ಅವರು. ಆ ಗಳಿಗೆಗಳನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬೆಸ್ಟ್ ಟೀಚರ್ ಅಂದ್ರೆ ಅವ್ರು BO ಸರ್ ಫೋನ್ ಮಾಡಿದರು, ಅಶೋಕ್ ಸರ್ ಇದ್ರು, ಬರೋಕ್ಕೆ ಹೋಗ್ಬೇಡಪ್ಪ, ಎಡ್ಡೋಣಿ ಶಾಲೆ ಭಾಳ ಅತ್ಯುತ್ತಮವಾಗಿದೆ, ಇಂಥ ಶಾಲೆಗೆ ನಾನು ಕರೆಸ್ಬೇಡ, ಯಾವ ಸಮಸ್ಯೆ ಇರೋ ಶಾಲೆಗಳಿಗೆ ಹೇಳು ಅಂತಂದ್ರು. ಅಂದರೆ ಭಾಳ ಅತ್ಯುತ್ತಮವಾಗಿ ನಮ್ಮ ಶಾಲೆ ನಡೀತಿತ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತಾರೆ. ಇನ್ನು ನಲಿಕಲಿ ಕೊಠಡಿ, ನನಗೆ ವಿಷಯ ಏನು ಶಾಗೋಟಿ ಸರ್ ಹೇಳಿದ್ರಲ್ಲ, ತಾಲೂಕು ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನಗೆ ಹೆಸರೈತಪ್ಪ ಅಂದರೆ ಆ ನಲಿಕಲಿಯಲ್ಲಿ ಫ್ಲೆಕ್ಸ್ ಅಳವಡಿಕೆ ಮಾಡಿದ್ದು. ಇಲ್ಲೇ ಪಕ್ಕದ ವನುಜ್ ಬಾವಿಯಲ್ಲಿ ಏನು ಮಾಡಿದ್ರು, ನಲಿಕಲಿ ಮಕ್ಕಳಿಗೆ ಏನು ಕಲಿಸ್ಬೇಕಂತಕ್ಕಂಥ ವಿಷಯಾಂಶಗಳನ್ನು ಇಟ್ಕೊಂಡು ಫ್ಲೆಕ್ಸ್ ಅಳವಡಿಸಿ ಒಂದು ಸುಂದರವಾಗಿರ್ತಕ್ಕಂಥ ಕೊಠಡಿಯನ್ನು ನಿರ್ಮಾಣ ಮಾಡಿದರು. ನಾನು ಅವರಿಂದ ಪ್ರೇರೇಪಣೆಗೊಂಡು ವಿಷಯವನ್ನು ಎಲ್ಲ ಸಿದ್ಧಪಡಿಸಿ ಪರಶುರಾಮ್ ಸರ್ ಕಡೆ ಟೈಪ್ ಮಾಡಿಸಿ ನಂತರದಲ್ಲಿ MS ಗ್ರಾಫಿಕ್ಸಲ್ಲಿ ಸುಮಾರು 15 ದಿನಗಳ ಕಾಲ ಶ್ರಮ ವಹಿಸಿ ಒಂದು ನಲಿಕಲಿ ಕೊಠಡಿಯನ್ನು ನಿರ್ಮಾಣ ಮಾಡಿದ್ವಿ. ಮಕ್ಕಳು ಭಾಳ ಖುಷಿಪಟ್ಟರು, ಕಲಿಕೆಯೂ ಬಹಳ ಅದ್ಭುತವಾಗಾಯಿತು. ನಂತರ ಏನು ಮಾಡಿದ್ವಿ, ಇನ್ನೊಂದು ಕೊಠಡಿಯನ್ನು ಮಾಡಿದ್ವಿ. ಅದಕ್ಕೆ ಆವಾಗಲೇ 10,000 ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥವ್ರು ಹನುಮಂತ ಭಜಂತ್ರಿ, ಅವರ ಸೇವೆಯೂ ಸಹ ಭಾಳ ಇದೆ. ಹನುಮಪ್ಪ ಭಜಂತ್ರಿ ಜೀವನ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ 10,000 ರೂಪಾಯಿ ಅವಾಗ ಕೊಟ್ಟಿದ್ರು. ಮತ್ತು ಕ್ರೀಡಾಕೂಟಕ್ಕೆ 12 ಜೊತೆ ಸಮವಸ್ತ್ರವನ್ನು ಕೊಟ್ಟಿದ್ರು. ಈ ಸೌಂಡ್ ಸಿಸ್ಟಮ್ ತರಕ್ಕೆ 2,000 ಕೊಟ್ಟಿದ್ದಾರೆ. ಯಾವಾಗಾರ ಫೋನ್ ಮಾಡಲಿ ಅವ್ರು ಕೇಳಲ್ಲ, ಸರ್ ಏನು ಮಾಡ್ಬೇಕು ಸರ್ ಶಾಲೆಗೆ, ಅವರಂತೆಲ್ಲ ಎಲ್ಲರಾಗಿರ್ಬೋದು, ಸುಭಾಷ್ ಹುಗ್ಗಿ ಆಗಿರ್ಬೋದು, ಇನ್ನು ನಾಯಕರು ಲೀಡ್ರ್ ಎಲ್ಲ ಇದ್ದಾರೆ, ವೀರಭದ್ರಪ್ಪ ಶೆಟ್ಟರ್ ಆಗಿರ್ಬೋದು, ಆದೇಶ್ ಅಣ್ಣರಾಗಿರ್ಬೋದು, ಉಗ್ಗೇಶ್ ಅಣ್ಣರಾಗಿರ್ಬೋದು, ಇವ್ರಂತಲ್ಲ. ಯಾಕಂದರೆ ಇದು ಊರು ಹೆಂಗಾಗಿತ್ತಪ್ಪ ಅಂದರೆ ನಮ್ಮೂರು ಆದಂಗೆ ಆಗಿತ್ತು ಅಷ್ಟೇ. ಇದು ಗೊತ್ತಾಯ್ತಾ, ನನ್ನೂರು ಇದು ಗೊತ್ತಾಯ್ತು. ಎಲ್ಲ ಮನೆಗಳು ಪರಿಚಯ ಇದ್ವು. ಏನು ಕೇಳ್ತೀವೋ ಅದನ್ನು ಕೊಡ್ತಾಯಿದ್ರು. ನಾವು ಅದನ್ನು ಪ್ರಾಮಾಣಿಕವಾಗಿ ಬಳಸ್ತಾ ಇದ್ದೀವಿ ಗೊತ್ತಾಯ್ತು. ಹಾಗಾಗಿ ಇಷ್ಟೆಲ್ಲ ಸಹಕಾರ, ಇಲ್ಲಿ ತಾಯಂದಿರ ಪ್ರೀತಿ ಹೆಚ್ಚು ಕಮ್ಮಿ. ನಾನು ಜಾಸ್ತಿ ಊರಾಗ ಹೋದನಲ್ಲ, ಇಷ್ಟು ಮಾತಾಡ್ದನಲ್ಲ, ಮಾತು ಕಡಿಮೆ ನಮ್ಮದು ಗೊತ್ತಾಯ್ತಾ. ಅದೇ ಹಂಗೆ ಹುಡುಗರೇ ಹೇಳ್ತಾ ಇರ್ತಲ್ಲ, ಸಣ್ಣ ಸಣ್ಣ ಹುಡುಗರು ನಾನು ನೋಡಿರಲ್ಲ, ಅವಲೇ ಮಹೇಶ್ ಅಂತಿದ್ರು. ಆ ರೀತಿ ಒಳ್ಳೆಯ ಒಂದು ಪ್ರೀತಿ, ಅಭಿಮಾನ, ಗೌರವವನ್ನು ನಮ್ಮ ಗ್ರಾಮ ಕೊಟ್ಟಿದೆ. ಅದಕ್ಕಾಗಿ ನಾನು ಜೀವನ ಪೂರ್ತಿ ಒಟ್ಟು ಯಾವುದೇ ಕಾರಣಕ್ಕೆ ಮರೆಯಂಗಿಲ್ಲ. ಎಡ್ಡೋಣಿ ಅಂದ ತಕ್ಷಣ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರ್ತದೆ, ಸುಮ್ಮನೆ ಬರೋಂಗಿಲ್ಲ ಅದು ಯಾರಿಗೂ, ಯಾವುದಿಲ್ಲ. ಹಂಗಾಗಿ ಅನಿವಾರ್ಯ, ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲವನ್ನ ಕೊಟ್ಟಿದೆ, ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ. ನಮಗೆ ನಮ್ಮ ಏನು ಇದನ್ನು ಶ್ರಮಕ್ಕೆ ಗೌರವ ಸಿಗಬೇಕಂದ್ರೆ ಈಗೇನೆಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವರ ಶಿಕ್ಷಣವನ್ನು ಮುಂದುವರಿಸ್ರಿ. ಭಾಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇದೆ. ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸುಮಾರು 10ರಿಂದ 12 ಜನ ಶಿಕ್ಷಕರು ನಮ್ಮ ಗ್ರಾಮದವರೇ. ಪ್ರಸ್ತುತ ಈಗೊಂದು 5 ಜನ BEd ಮಾಡ್ತಾ ಇದ್ದಾರೆ, 20ರಿಂದ 25 ಜನ BSc ನರ್ಸಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಡಾಕ್ಟ್ರಾಗಿ ಬರ್ತಾರೆ ಅವರು. ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ UPSC ಎಲ್ಲ ರೆಡಿ ಆಗ್ತಿದ್ದಾರೆ. ಸಾಕಷ್ಟು ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆಲ್ಲ ಸಿದ್ಧರಾಗ್ತಿದ್ದಾರೆ.
ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ದಯಮಾಡಿ ಶಿಕ್ಷಣವನ್ನು ಮುಂದುವರಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ನಲಿಕಲಿ ಕೊಠಡಿದ ಹೇಳ್ದಲ್ಲ, ಅದನ್ನು ನಂತರ ಏನಾಯ್ತಪ್ಪ ಅಂದರೆ ನಾವು ವಿಶ್ವಬಂಧು ಸೇವಾ ಗುರುಗಳ ಅಧ್ಯಕ್ಷರಿದ್ದಾರೆ ಇಲ್ಲೇ, ಶ್ರಮ ಸೇವೆ ಸಹಬಾಳ್ವೆ ಎನ್ನುವಂತಹ ಘೋಷವಾಕ್ಯವನ್ನು ಇಟ್ಕೊಂಡು ಸರ್ಕಾರಿ ಶಾಲೆಗಳ ಸಬಲೀಕರಣ, ಗೋಡೆ ಬರಹ ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ. ಸುಮಾರು ಜನ ಶಿಕ್ಷಕರು ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅದರಲ್ಲಿ ಅದರ ಸಹಯೋಗದಲ್ಲಿ ವಿಶ್ವಬಂಧು ಸೇವಾ ಗುರು ಬಳಗದ ಸಹಯೋಗ ಜೊತೆಗೆ ಅದರ ನೇತೃತ್ವ ನನಗಿಂತ ಜಾಸ್ತಿ ಜವಾಬ್ದಾರಿ ತೊಗೊಂಡಿದ್ದಪ್ಪ ಅಂದರೆ ನಲಿಕಲಿಗೌಡ ಸಂಗಯ್ಯ ಸರ್. ಅದು ಅವ್ರು ನೆನೆಸ್ಬೇಕು ಈ ಸಂದರ್ಭದಲ್ಲಿ, ಗೊತ್ತಾಯ್ತಾ? ಈ ರೀತಿ ಎಲ್ಲರ ಸಹಕಾರದಿಂದ ಇಷ್ಟೆಲ್ಲ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ಈಗಾಗಲೇ ಮರಿಯಪ್ಪ ಸರ್ ನಾನು ಪರಿಚಯ ಮಾಡಿಕೊಟ್ರು. ನಾನು SLCಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ, ಹೌದಾ? ಗೊತ್ತಿದೆ, ಹೇಳಿರ್ತೀನಿ ನಾನು. ನನಗೆ ಮೊಟ್ಟ ಮೊದಲು ನನ್ನನ್ನು ಶಿಕ್ಷಣ ಪಡೆಯೋದಕ್ಕೆ ಪ್ರೇರೇಪಿಸಿದವರು ನಾನು ವಾಟ್ಸಪ್ DP ಯಲ್ಲಿದೆ ನನ್ನ ಜೊತೆಗೆ ಸರ್. ಅವ್ರು ಯಾವಾಗಲೂ ಗೊತ್ತೇ, ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೀನೋ ಅವ್ರಿಗೆ ಅಷ್ಟು. ಯಾಕಂದ್ರೆ ಮೊದಲು ನನ್ನ SLC ಫೇಲ್ ಆದರೂ ಸಹ ಇಲ್ಲ ಚೆನ್ನಾಗಿ ಓದ್ತೀಯ ನೀನು ಅಂತೇಳಿ ಪ್ರೇರೇಪಣೆ ಮಾಡಿರ್ತಕ್ಕಂಥದ್ದು ನಾಗೇಂದ್ರ ಚೌಧರಿ ಸರ್ ಅಂತೇಳಿ. ನಾವು SLC ಇದ್ದಾಗ ಕೊನೆಗೆ ಒಂದು 2-3 ತಿಂಗಳಿದ್ದಾಗ ಬಂದಿದ್ದರು ಅವರು. ಅವರ ಪ್ರೇರಣೆಯಿಂದ ಏನು ಮಾಡಿದೆ, ನಾನು ಮತ್ತೆ ಗಣಿತ ವಿಷಯ ಫೇಲ್ ಆಗಿದ್ದು. ನಾನು ಮತ್ತೆ ಓದಿ 76 ಅಂಕಗಳೊಂದಿಗೆ ಪಾಸ್ ಮಾಡಿದೆ ನಾನು ಗಣಿತ, ಏನು SLC ಏನು. ನಂತರ PUCಗೆ ಹೋದೆ. PUCಯಲ್ಲಿ ಒಬ್ಬರು ಶಿಕ್ಷಕರು ನನಗೆ ಪ್ರೇರಣೆ ಆದರು. ಸುಮಾರು 1 ತಿಂಗಳಾದಮೇಲೆ ಅಲ್ಲಿ ಒಂದು 50 ಮಾರ್ಕ್ಸಿಗೆ ಒಂದು ಪರೀಕ್ಷೆಯನ್ನು ತಗೊಂಡ್ರು ಇತಿಹಾಸದಲ್ಲಿ. ಒಟ್ರ ಲಕ್ಕಪ್ಪ ಸರ್ ಅಂತೇಳಿ, ಅವರಿಬ್ಬರು ಶಿಕ್ಷಕರು ನಮ್ಮ ಗುರುಗಳು, ದೇವರಿಗಿಂತ ಹೆಚ್ಚಿನವರು. 50 ಅಂಕಗಳಿಗೆ ಪರೀಕ್ಷೆಯನ್ನು ತಗೊಳ್ಳೋಂಥ ಸಂದರ್ಭದಲ್ಲಿ 46 ಅಂಕಗಳನ್ನು ಪಡ್ಕೊಂಡಿದ್ದೆ. ಸುಮಾರು 120 ಮಕ್ಕಳು ಈ ಥರ ವೇದಿಕೆ ಇರ್ತವೆ ಕಾಲೇಜಲ್ಲಿ, ನನ್ನನ್ನು ಕರೆಸಿ ನನ್ನ ಆನ್ಸರ್ ಶೀಟನ್ನು ತೋರಿಸಿ ಈ ರೀತಿ ಬರಿಬೇಕು PUCಯಲ್ಲಿ ಉತ್ತಮ ಅಂಕ ಗಳಿಸ್ಬೇಕಂದ್ರೆ ಅಂತೇಳಿ ಬೆನ್ನು ತಟ್ಟಿದ್ರಲ್ಲ. ನಮ್ದು ಅಲ್ಲಿಂದ ಪ್ರಾರಂಭ ಆಯಿತು, ಗೊತ್ತಾಯ್ತಾ? ಇದೇನೋ ಈ ಚಟ ಅಂತಾರೆ ಹಳ್ಳಿಯಲ್ಲಿ, ಗೊತ್ತಾಯ್ತಾ? ಹಂಗೆ ಬೆಳಿಬೇಕು, ಓದೋದೊಂದು ಚಟ ಬೆಳಿಬೇಕದು. ಚಟ ಅಂದರೆ ಕೆಟ್ಟದಕ್ಕೆ ಬಳಸಿ, ಕೆಟ್ಟದಕ್ಕಲ್ಲ, ಅದು ಒಳ್ಳೆದಕ್ಕೂ ಬಳಸ್ಕೋಬೇಕು. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ನನ್ನ ಓದುವ ಹವ್ಯಾಸ ಪ್ರಥಮ PUCಯಲ್ಲಿ 499 ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ. ಮತ್ತು ಸೆಕೆಂಡ್ PUCಯಲ್ಲಿ ತರಬೇಕಲ್ಲ, ಸೆಕೆಂಡ್ PUCಯಲ್ಲಿ 2004ರಲ್ಲಿ 539 ಅಂಕಗಳೊಂದಿಗೆ ಕಾಲೇಜಿಗೆ, ತಾಲೂಕಿಗೆ, ಜಿಲ್ಲೆಗೆ ಪ್ರಥಮ. ಮತ್ತು ಉಳಿದಿದ್ದು ಹೇಳಿದ್ದಾರೆ ಸರ್, ರಾಜ್ಯಕ್ಕೆ 5ನೇ ರ್ಯಾಂಕ್. ಸುಮಾರು 2-3 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದ್ರೆ ನಾನು ಮೇಲಿಂದ ರಿಸಲ್ಟಲ್ಲಿ ನಂದು 5ನೇ ರ್ಯಾಂಕ್. ಗೊತ್ತಾಯ್ತು? 2004ರಲ್ಲಿ PUC ಮುಗಿಸಿದೆ, 2006ರಲ್ಲಿ D.Ed ಮುಗಿಸಿದೆ, 2007ರಲ್ಲಿ ಇಲ್ಲಿ ನೇಮಕಾತಿ ಬಂದೆ. 2006ರಲ್ಲಿ ನಾನು ಸೆಕೆಂಡ್ ಇಯರ್ D.Ed ಓದ್ತಕ್ಕಂಥ ಸಂದರ್ಭದಲ್ಲಿ ಕಂಡಕ್ಟರಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. 2007ರಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದೆ. 2007ರಲ್ಲಿ KSRTCಯಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ ಆಗಿತ್ತು. ಮತ್ತು 2008ರಲ್ಲಿ ಚಿತ್ರದುರ್ಗದಲ್ಲಿ ಸಹ ಶಿಕ್ಷಕರಾಗಿ ನೇಮಕಾತಿ ಹೊಂದಿದ್ದು. ಕಳಿಸ್ಕೊಡ್ಲಿಲ್ಲ ಅವರು. ಅವಾಗ ಕಳಿಸ್ಕೊಡ್ದಿದ್ರೆ ಇದೆಲ್ಲ ಪ್ರೀತಿ ಸಿಗ್ತಾ ಇರಲಿಲ್ಲ, ಹೌದಿಲ್ಲ? 1 ವರ್ಷ ಆಗಿತ್ತು, ಹೋಗ್ಬಿಡ್ತಿದ್ವಿ ನಾವು. ಮತ್ತು 2010ರಲ್ಲಿ ವಿಲೇಜ್ ಅಕೌಂಟ್ ಆಯಿತು, ಹಸಿದ ಏನೋ ಈಗ ನಮ್ಮ ಹನುಮೇಶ್ ಗೌಡ್ರು ಆಗಿದ್ರಲ್ಲ, VA ತಲಾಟಿ ಅಂತಾರೆ, ಆ ಹುದ್ದೆ ಆಯಿತು. ಅವೆಲ್ಲ ಬೇಡ ಕಣಪ್ಪ, ನೀನು ಸೈಲೆಂಟ್ ಅದೀಯ, ನಿಂಗೆಲ್ಲ ಆಗಂಗಿಲ್ಲ, ನೀನು ಶಿಕ್ಷಕ ಸುಮ್ಮನೆ ನಲಿಕಲಿ ಮಾಡ್ಕೊಂಡಿರಂತಂದ್ರೆ ಅವ್ರು ಅಷ್ಟೇ. ಇಲ್ಲಿ 10 ವರ್ಷ ನಾನು ನಲಿಕಲಿನೇ ಮಾಡಿದ್ದೀನಿ. 4ನೇ ಕ್ಲಾಸಿಂದ ಮೇಲೆ ನಾನು ಪಾಠನೇ ಮಾಡಿಲ್ಲ. 1ರಿಂದ 3ನೇ ಕ್ಲಾಸ್ ಅಷ್ಟೇ ಪಾಠ. ಹೆಚ್ಚಿನ ಕಾಳಜಿ ಮುರಾರ್ಜಿಗೆ ಅಂದ್ರೆ ನಮ್ಮೆಲ್ಲ ಶಿಕ್ಷಕರೇ ಮಾಡ್ತಾಯಿದ್ರು. ನಾನೇನು ಅವ್ರಿಗೆ ಪರೀಕ್ಷೆ ಬರ್ಸೋದು, ಆ ಎಕ್ಸಾಮ್ಗೆ ಅರ್ಜಿ ಹಾಕ್ಸೋದು, ಎಕ್ಸಾಮ್ ಬರ್ಸ್ಕೊಂಬರೋದು, ಮತ್ತು ಎಲ್ಲಿ ಅಲರ್ಟ್ ಆಗೈತೆ ಅನ್ನೋದು, ಅಲ್ಲಿ ಅಡ್ಮಿಷನ್ ಮಾಡಿಸೋದು, ಅಲ್ಲಿ ಹೋದ್ಮೇಲೆ ಹೆಂಗೈತೆ ಅಂತೇಳಿ, ಈ ರೀತಿ ಅಷ್ಟೇ ಫಾಲೋಅಪ್ ನಮ್ಮದು, ಗೊತ್ತಾಯ್ತಾ? ಅದೆಲ್ಲ ಆಗಿದ್ದಕ್ಕೆ ಏನಾಗಿದೆಯಪ್ಪ ಅಂದರೆ ಈ ರೀತಿ ಒಂದು ಶಿಕ್ಷಣ ಇದೆ, ಈ ರೀತಿ ಒಂದು ಪ್ರೀತಿ ಗೌರವವನ್ನು ನೀವು ಕೊಟ್ಟಿದ್ದೀರಾ. ಹಾಗಾಗಿ ನನ್ನ ಪ್ರೇರಣೆಯನ್ನೇ ತಗೊಳ್ರಿ ನೀವು, ಗೊತ್ತಾಯ್ತಾ? ನನ್ನ ಪ್ರೇರಣೆಯನ್ನು ತಗೊಂಡು ನನ್ನ ಜೀವನವನ್ನು ಆದರ್ಶವಾಗಿಟ್ಕೊಂಡು ಅಭ್ಯಾಸವನ್ನು ಮಾಡಿರಿ. ಮುಂದೆ ನಿಮಗೆ ಈ ರೀತಿಯ ಒಂದು ಗೌರವ ಸಿಗುತ್ತೆ, ಹೌದಾ? ಹಾಗಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿರಿ. ಯಾಕೆಂದರೆ ತಂದೆ ತಾಯಿಗಳು ನಿಮ್ಮ ಶಿಕ್ಷಣಕ್ಕಾಗಿ ಭಾಳಷ್ಟು ಕಷ್ಟವನ್ನು ಪಡ್ತಾ ಇರ್ತಾರೆ. ಜೊತೆಗೆ ಶಿಕ್ಷಕರ ಅಷ್ಟೇ ಶ್ರಮ ಇರುತ್ತೆ, ಗೊತ್ತಾಯ್ತಾ? ಹಾಗಾಗಿ ಅವರೆಲ್ಲರಿಗೂ ಒಂದು ಗೌರವವನ್ನು ಕೊಡಬೇಕಪ್ಪ ಅಂತಂದರೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ದ. ನಾನು ಈಗಾಗಲೇ ಹೇಳಿದ್ದೀನಿ, ಭಾಳ ಅತ್ಯುತ್ತಮವಾಗಿ ನಮ್ಮ ಮಾತನ್ನು ಹೇಳ್ತಾ ಕೊನೆಯದಾಗಿ ಮತ್ತೇನು ಹೇಳಬೇಕಂತ ಗೊತ್ತಾಗಲಿಲ್ಲ, ಗೊತ್ತಾಯ್ತು? ಯಾಕಪ್ಪ ಅಂತಂದರೆ ಅನಿವಾರ್ಯ, ಅದು ನಾನು ಅಂದ್ಕೊಂಡಿಲ್ಲ. ನಾನು ಎಡ್ಡೋಣಿ ಗ್ರಾಮದ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ನಾನು ಯಾವ ಮನಸ್ಸಲ್ಲೂ ಎಡ್ಡೋಣಿ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದಿಲ್ಲ ಅವ,
ಗೊತ್ತಾಯ್ತಾ. 2023ರಲ್ಲಿ ವರ್ಗಾವಣೆಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 12 ಗಂಟೆ ತನ್ನ ಮಕ್ಕಳು ಹೊರಗಡೆ ಕೂತಿದ್ರು. ಅವರು ಹಾಲು ಕುಡ್ದಿಲ್ಲ, ಎದ್ದು ಹೋಗಿದ್ದಿಲ್ಲ. ಗೊತ್ತಾಯ್ತಾ. ನಾವು ಸುಮ್ಮನೆ ಹೋಗಿದ್ವಿ. 24ರಲ್ಲೂ ಹಂಗೆ ಏನಾಯಿತು, ಇಲ್ಲಿ ಪ್ರೌಢಶಾಲೆ ಉದ್ಘಾಟನೆ ಇದೆ, ನಮ್ಮದು ಕೌನ್ಸಿಲಿಂಗ್ ಇದೆ, ಸುಮ್ಮನೆ ಹೋಗಿರ್ತಕ್ಕಂಥ ವ್ಯಕ್ತಿ ನೋಡ್ಕೊಂಬರೋಣ ಅಂತೇಳಿ. ಅದು ಅನಿವಾರ್ಯ ಏನಾಯಿತು, ಪಕ್ಕದ ಊರಿಂದ 2 ಕಿಲೋಮೀಟ್ರು, ಸಿಟಿಯಿಂದ 8 ಕಿಲೋಮೀಟ್ರು. ಜೊತೆಗೆ ಯಾಕೋ ಅಣ್ಣದ ಋಣ ಮುಗಿದು ಬಂದಿರ್ತದೆ. ನಾವು ನಮ್ದು ಹಂಗಲ್ಲ, ಎಲ್ಲೆಲ್ಲಿ ದೇವ್ರು ಬರೆದು ಬಿಟ್ಟಿರ್ತಾನೆ ಆವಾಗಲೇ. ನಾನು ಪರಶುರಾಮ್ ಸರ್ ಭಾಳ ಲೇಟ್, ಯಾವುದೇ ಕೆಲಸ ಇಲ್ಲ ನಾವು ಬೇಗ ಆಗ್ತಿರ್ಲಿಲ್ಲ ಅನ್ಕೊತಿದ್ವಿ. ದೇವ್ರನ್ನ ಬೈತಿದ್ವಿ, ನಮ್ಮದು ಏನು ಹಣೆ ಬರ ಅಂತಾರಲ್ಲ, ಪೆನ್ನಲ್ಲಿ ಬರೆದಿಲ್ಲ ಸರ್, ಪೆನ್ಸಿಲಲ್ಲಿ ಬರೆದಿದ್ದಾರೆ, ಇನ್ನೇ ಕೆಲಸ ಆಗ್ಬೇಕಂತಾರೆ, ಅಳಿಸ್ತಾರೆ, ಮತ್ತೆ ಬರೀತಾರೆ ಅಂತ ಅಂದ್ಕೊತಿದ್ವಿ. ಹಾಗೆ ಏನು ಅನ್ನದ ಋಣ ಮುಗಿದು ಬಂದಿತ್ತು. 24ರಲ್ಲಿ ವರ್ಗಾವಣೆಯನ್ನು ನಾನು ಪಡಿಬೇಕಾಯಿತು. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು 2-3 ದಿನ ನಾನು ಸರಿಯಾಗಿ ಊಟ ಮಾಡಿಲ್ಲ, ಜೊತೆಗೆ ಯಾರ ಜೊತೆಗೂ ಸಂಪರ್ಕ ಮಾಡಿದ್ದಿಲ್ಲ. ಆಮೇಲೆ ಹೋದ್ರಾಯ್ತು ಬಿಡು, ಲೇಟಾಗಿ ತೊಗೊಂಡಿದ್ದೀನ, 1 ವರ್ಷ 2 ವರ್ಷ ಇದ್ದರೆ ಆಯಿತು ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವಿದ್ವಿ. ಆದರೆ ಅನಿವಾರ್ಯ ಕಾರಣಗಳಿಂದ ಏನಾಯಿತು, ರಿಲೀವ್ ಆಗಿ ಶಾಲೆ ಇದ್ದಂಥ ಸಂದರ್ಭದಲ್ಲಿ ನನಗೆ ರಿಲೀವ್ ಆಗೋದಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಹಾಗಾಗದೆ ನಾನು ರಜೆ ಇತ್ತು, ಅಕ್ಟೋಬರ್ ರಜದಲ್ಲಿ 9ನೇ ತಾರೀಕು ಏನಾಗಿ ರಿಲೀವ್ ಆಗಿ ಹೋದ್ವಿ. ಜೊತೆಗೆ ಈ ಕಾರ್ಯಕ್ರಮ ಮಾಡಬೇಕಂತೂ ಭಾಳ ದಿನದಿಂದ ಅನ್ಕೊತ ಬಂದರು. ಏನು ಅದೆಲ್ಲ ನೋಡಿದಾಗ ಮತ್ತು ನಾವು ನಿಮಗೆ ಯಾಕೆ ತೊಂದರೆ ಕೊಡೋದು ಅಂತಕ್ಕಂಥ ಒಂದು ಭಾವನೆಯಿಂದ ನಾನು ಸುಮ್ಮನೆ ಹಂಗೆ ಮುಂದೂಡ್ಕೊಂತ ಬಂದಿದ್ದೆ. ಮತ್ತು ಎಲ್ಲ ಗ್ರಾಮಸ್ಥರವರ ಒಪ್ಪಿಗೆ, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ದಾರೆ, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಏನು ಶ್ರಮ ವಹಿಸಿದ್ದಾರೆ ಅವರೆಲ್ಲರಿಗೂ ಸಾಕಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಸುಮ್ಮನೆ ಆಗಲ್ಲ, ಬರೀ ನಮ್ಮ ಮನೇಲಿ 4-5 ಜನ ಇದ್ದರೆ ಎಷ್ಟು ಇದಿರ್ತವೆ. ಹಾಗಾಗಿ ಏನು ಎಡ್ಡೋಣಿ ಮಹೇಶ್ ಸರ್ ಅಭಿಮಾನಿಗಳ ಸಂಘ ಅಂತೇನು ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನಮ್ಮ ಕುಟುಂಬದವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.